Hello dear students, welcome to Chemical Enlightenment. So today we will discuss about how to score well in second PUC examination for chemistry. ಓಕೆ ಮಕ್ಕಳೇ ಹೇಗೆ ಇರುತ್ತೆ ಅಂದರೆ ಒಂದು ಸ್ಟ್ರಾಟಜಿ ಮಾಡಬೇಕು ಕರೆಕ್ಟ್ ಬಿಫೋರ್ ಗೋಯಿಂಗ್ ಎಕ್ಸಾಮಿನೇಷನ್ ವಿ ಹ್ಯಾವ್ ಟು ಕಂಪ್ಲೀಟ್ ಐಡಿಯಾ ಅಬೌಟ್ ಹೌ ವಿಲ್ ಬಿ ದ ಕ್ವಶನ್ ಪೇಪರ್ ಆ್ಯಂಡ್ ವಾಟ್ ಆರ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿಲ್ ಬಿ ದೇರ್ ಇನ್ ದಿ ಎಕ್ಸಾಮಿನೇಷನ್ ಕರೆಕ್ಟ್. ಸೊ ನಮ್ಗೆ ಹೇಗಿರ್ಬೇಕಪ್ಪ ಅಂದರೆ 45 to 50 ಮಾರ್ಕ್ಸ್ ನಮ್ಮ ಪಾಕೆಟ್ನಲ್ಲಿ ಇರ್ತವೆ. ಇದು ನಿಮ್ಗೆ ಗಮನಕ್ಕೆ ಇರಬೇಕು, ಹೌದಾ? 45 to 50 ಮಾರ್ಕ್ಸ್ ವಿ ಹ್ಯಾವ್ ಟು ವೆಲ್ ಆ್ಯಂಡ್ ಗುಡ್ ಇನ್ ದಿ ಹೋಮ್ ಉಂಡಿ ಕರೆಕ್ಟ್. ಸೊ ನಾವು ಬ್ಯಾಕ್ ವರ್ಕೌಟ್ ಎಷ್ಟು ಮಾಡ್ತೀವಿ ಅಷ್ಟು ಎಕ್ಸಾಮ್ನಲ್ಲಿ ಪರ್ಫೆಕ್ಷನ್ ಸಿಗುತ್ತೆ ಕರೆಕ್ಟ್. ಸೊ ದೇರ್ ವಿಲ್ ಬಿ 100% ಫಿಕ್ಸ್ MCQ ಕಾನ್ಸೆಪ್ಟ್ಸ್ ಆರ್ ದೇರ್ ಇನ್ ಎಕ್ಸಾಮಿನೇಷನ್ ಓನ್ಲಿ, ಹೌದಾ? ನಿಮಗೆ ಗೊತ್ತಿರ್ಬೋದು ನೀಟ್, CET, JEE ಇಲ್ಲಿ ಏನಿರುತ್ತೆ MCQ ಟೈಪ್ ಇರುತ್ತೆ, ಹೌದಾ? ಕರೆಕ್ಟ್. ಆ್ಯಂಡ್ ನಮಗೆ ಥಿಯರಿ ಎಕ್ಸಾಮ್ನಲ್ಲೂ MCQ ಟೈಪ್ ಇರುತ್ತೆ, ಹೌದಾ? ದೆನ್ ದೇರ್ ವಿಲ್ ಬಿ ಅ ಸ್ಲೈಟ್ ಡಿಫ್ರೆನ್ಸ್ ಬಿಟ್ವೀನ್ ನೀಟ್ ಕ್ವಶನ್ಸ್ ಆ್ಯಂಡ್ ಥಿಯರಿ ಕ್ವಶನ್ಸ್, ರೈಟ್? ಹೌದಾ? ನೀಟ್ ಕ್ವಶನ್ಗೆ ಮತ್ತು ಥಿಯರಿ ಕ್ವಶನ್ಗೆ ಸ್ವಲ್ಪ ಆದರೂ ಡಿಫ್ರೆನ್ಸ್ ಇರಬೇಕಲ್ವಾ? ಸೊ ದೆನ್ ದೇ ಕಾಲ್ಡ್ ಆ್ಯಸ್ ನೀಟ್ ಕ್ವಶನ್ಸ್, ದೀಸ್ ಆರ್ ಕಾಲ್ಡ್ ಆ್ಯಸ್ ಥಿಯರಿ ಕ್ವಶನ್ಸ್. Yes, there is a difference. If we find out that difference, then it will be very easier to score in the theory examination, ಹೌದಾ? ಸೊ ನಾವು ಒಂದು ಮಾಡಿದ್ದೀವಿ ಹೇಗೆಂದರೆ ಕಾನ್ಸೆಪ್ಟ್ ಪ್ರೆಡಿಕ್ಟ್ ಮಾಡೋದು. MCQನಲ್ಲಿ ಈ ಕಾನ್ಸೆಪ್ಟ್ 100% ಇರುತ್ತಪ್ಪ. ಹೇಗೆ ಕಾನ್ಸೆಪ್ಟ್ ಪ್ರೆಡಿಕ್ಟ್ ಮಾಡ್ತೀವಿ ಅಂದರೆ ಬೈ ರೀಡಿಂಗ್ ದಿ ಎಕ್ಸಾಮಿನರ್ ಮೈಂಡ್, ಹೌದಾ? ಏನು ಮಾಡೋದು, ನಾವು ಮಾಡಲ್ ಕ್ವಶನ್ ಪೇಪರ್ ಅದು ನೋಡಿ ಅನಲೈಸಿಸ್ ಮಾಡಿ ವಿ ಹ್ಯಾವ್ ಟು ಅನಲೈಸ್ what type of questions there will be. Okay, let's start with the question number first. ಅದನ್ನ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಹೇಳ್ಕೊಂತಿದ್ದೀನಿ, ಏನಪ್ಪ ಅಂದರೆ ದೇರ್ ವಿಲ್ ಬಿ 5 parts, ರೈಟ್? ಪಾರ್ಟ್ A, B, C, D and E. ವಿ ಹ್ಯಾವ್ ಡಿಫ್ರೆಂಟ್ ಅಪ್ರೋಚ್ ಫಾರ್ ಡಿಫ್ರೆಂಟ್ ಪಾರ್ಟ್ಸ್. ಪಾರ್ಟ್ ಎಗೆ ಡಿಫ್ರೆಂಟ್ ಅಪ್ರೋಚ್ ಇರುತ್ತೆ, ಪಾರ್ಟ್ ಬಿಗೆ ಡಿಫ್ರೆಂಟ್ ಅಪ್ರೋಚ್, ಸಿಗೆ ಡಿಫ್ರೆಂಟ್, ಹೌದಾ? ಡಿಗೆ ಡಿಫ್ರೆಂಟ್, ಹಾಗೆ ಇಗೆ ಡಿಫ್ರೆಂಟ್. ಬಿಕಾಸ್ ನೀವು 5 ಬರೋಳು ಸೇಮ್ ಇದಾವ ಇಲ್ಲಲ್ವಾ? 5 ಬರೋಳು ಸೈಜು ಬೇರೆ ಬೇರೆ ಟೈಪ್ ಇದೆ. ಸೊ ವಿ ಹ್ಯಾವ್ ಡಿಫ್ರೆಂಟ್ ಅಪ್ರೋಚ್ ಫಾರ್ ಡಿಫ್ರೆಂಟ್ ಪಾರ್ಟ್. ಓಕೆ, ಹಾಗಿದ್ರೆ ಪಾರ್ಟ್ ಎಗೆ ಹೇಗೆ ಅಪ್ರೋಚ್ ಇರುತ್ತೆ? ಓಕೆ ಲೆಟ್ಸ್ ಸ್ಟಾರ್ಟ್ ಫಸ್ಟ್. ಸೊಲ್ಯೂಷನ್ಸಲ್ಲಿ ಯಾವುದು ಇಂಪಾರ್ಟೆಂಟ್ ಇರ್ಬೋದು? ಫಸ್ಟ್ ವಿಲ್ ಬಿ ರೌಟ್ಸ್ ಲಾ. Raoult's law is one of the important concept is coming from for the MCQ type. Okay, MCQ type ನಲ್ಲಿ Raoult's law one of the most important, ಹೌದಾ? ಇಲ್ಲಿದೆ ನೋಡ್ರಿ. ಈಗ ಪಾರ್ಟ್ ಎ ನಲ್ಲಿ ಸೊಲ್ಯೂಷನ್ಸ್ನಲ್ಲಿ ಯಾವುದು ಒನ್ ಆಫ್ ದಿ ಇಂಪಾರ್ಟೆಂಟ್? ಇಟ್ ವಿಲ್ ಬಿ Raoult's law, ಕರೆಕ್ಟ್. ಸೊ Raoult's law ನಲ್ಲಿ ದೇರ್ ವಿಲ್ ಬಿ 3 ಟೈಪ್ ಆಫ್ ಕ್ವಶನ್ಸ್, ಟೈಪ್ 1, 2 ಆ್ಯಂಡ್ 3. ಟೈಪ್ 1 ಆರ್ ದಿ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್. ಇಲ್ಲಿ ಏನಿರುತ್ತೆ? ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ. ಹೇಗೆ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಅಂದರೆ ಹೇಗೆ? ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2. ದೇರ್ ವಿಲ್ ಬಿ 2 ಟೈಪ್ ಆಫ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ಹೇಗಿರುತ್ತೆ? ಇಫ್ ಆನ್ ಮಿಕ್ಸಿಂಗ್ 2 ಲಿಕ್ವಿಡ್ಸ್ ದಿ ಸೊಲ್ಯೂಷನ್ ಬಿಕಮ್ಸ್ ಹಾಟ್, ಇಟ್ ಇಂಪ್ಲೈಸ್ ದ್ಯಾಟ್ ಇಟ್ ಶೋಸ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ Raoult's law. ಇದೇನು? ಸ್ಟೇಟ್ಮೆಂಟ್ 1. ದೆನ್ ದೇರ್ ವಿಲ್ ಬಿ ಸ್ಟೇಟ್ಮೆಂಟ್ 2. Solutions which show negative deviation are accompanied by decrease in the volume, ಹೌದಾ? ಸೊ ದೇರ್ ವಿಲ್ ಬಿ 2 ಸ್ಟೇಟ್ಮೆಂಟ್ಸ್. ಆಪ್ಷನ್ಸ್ ಹೇಗಿರುತ್ತೆ? ಸ್ಟೇಟ್ಮೆಂಟ್ 1 ಈಸ್ ಟ್ರೂ, 2 ಈಸ್ ಫಾಲ್ಸ್, 2 ಈಸ್ ಟ್ರೂ, 1 ಈಸ್ ಫಾಲ್ಸ್, ಬೋತ್ ಆರ್ ಟ್ರೂ, ಬೋತ್ ಆರ್ ಫಾಲ್ಸ್. ದೇರ್ ವಿಲ್ ಬಿ 4 ಆಪ್ಷನ್ಸ್ ಆ್ಯಂಡ್ 1 ವಿಲ್ ಬಿ ಕರೆಕ್ಟ್. ಓಕೆ, ಇನ್ನೊಂದು ಹೇಗಿರುತ್ತೆ? ಸೆಕೆಂಡ್ ಟೈಪ್ ಇಟ್ ವಿಲ್ ಬಿ ಡೈರೆಕ್ಟ್ ಕ್ವಶನ್. ಅದು ಇಕ್ವೇಷನ್ ಮೇಲಾದ್ರೂ ಇರ್ಬೋದು, ಎಕ್ಸಾಂಪಲ್ ಮೇಲಾದ್ರೂ ಇರ್ಬೋದು, ಆರ್ ಎಲ್ಸ್ ಡೆಫಿನೇಷನ್ ಮೇಲಾದ್ರೂ ಇರ್ಬೋದು. ಓಕೆ, ಹೇಗೆ? ದಿ ಮಿಕ್ಸ್ಚರ್ ವಿಚ್ ಶೋಸ್ ದಿ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ದಿ Raoult's law ಈಸ್. ಓಕೆ, ದಿಸ್ ಈಸ್ ದಿ ಡೈರೆಕ್ಟ್ ಕ್ವಶನ್. ಏನು ಕೇಳ್ತಿದ್ದಾರೆ ಇಲ್ಲಿ? ಎಕ್ಸಾಂಪಲ್ ಕೇಳ್ತಿದ್ದಾರೆ. ಯಾವುದು ಮಿಕ್ಸ್ಚರು ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತೆ, ಹೌದಾ? 4 ಆಪ್ಷನ್ ಕೊಟ್ಟಿರ್ತಾರೆ, ಕರೆಕ್ಟ್. ವಿ ಹ್ಯಾವ್ ಟು ಸೆಲೆಕ್ಟ್ 1. ಓಕೆ, ನೆಕ್ಸ್ಟ್ ಟೈಪ್ 3 ಹೇಗಿದೆ? ನ್ಯೂಮರಿಕಲ್ ಟೈಪ್ ಕ್ವಶನ್. ಅಂದರೆ ಇದರಲ್ಲಿ ಹೇಗಿರುತ್ತೆ? ಸ್ವಲ್ಪ ನ್ಯೂಮರಿಕಲ್ ಟೈಪ್ ಇರುತ್ತೆ. ಹೇಗಿರ್ಬೋದಪ್ಪ ನೋಡಿ,
10 ml of liquid A and 20 ml of liquid B are mixed at 25 ಡಿಗ್ರಿ ಸೆಲ್ಸಿಯಸ್ ಅಂದರೆ ಆಲ್ಮೋಸ್ಟ್ ರೂಮ್ ಟೆಂಪ್ರೇಚರ್ನಲ್ಲಿರುತ್ತೆ ಹೌದಾ. ದಿ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ ವಾಸ್ ಮೇಜರ್ ಟು ಬಿ 30.1 ml. ಹೇಗೆ 10 ಪ್ಲಸ್ 20 ಇಟ್ ವಿಲ್ ಬಿ 30. ಸೊ ಅದೇನಾಗುತ್ತೆ 30.1 ml ಆಗುತ್ತೆ. ದೆನ್ ಆಪ್ಷನ್ಸ್ನಲ್ಲಿರುತ್ತೆ ಡೆಲ್ಟಾ ಎಚ್ ಮಿಕ್ಸಿಂಗ್, ಚೇಂಜ್ ಇನ್ ಡೆಲ್ಟಾ ಎಚ್ ಮಿಕ್ಸಿಂಗ್ ವಿಲ್ ಬಿ ಅಂದರೆ ಚೇಂಜ್ ಇನ್ ಎಂಥಾಲ್ಪಿ ಮಿಕ್ಸಿಂಗ್ ವಿಲ್ ಬಿ ಏನು ಅಂತ ಕೇಳಿದ್ದಾರೆ ಹೌದಾ. ಹಾಗಿದ್ರೆ ಏನೇಮಿರುತ್ತೆ, ಇನ್ಕ್ರೀಸಸ್, ಡಿಕ್ರೀಸಸ್, ರಿಮೇನ್ ಸೇಮ್, ನನ್ ಆಫ್ ದೀಸ್. ಹೀಗೆ 4 ಆಪ್ಷನ್ ಕೇಳ್ಬೋದು ಹೌದಾ. ಸೊ ದೀಸ್ ಆರ್ ದಿ 3 ಟೈಪ್ಸ್ ಆಫ್ ಕ್ವಶನ್ಸ್ ಫ್ರಮ್ ದಿ ವಿಚ್ ಕಾನ್ಸೆಪ್ಟ್, ರೌಟ್ಸ್ ಲಾ. ಸೊ ನೀವು ರೌಟ್ಸ್ ಲಾ ಓದೋ ಮುಂದೆ ಜಸ್ಟ್ ರೌಟ್ಸ್ ಲಾ ಡೆಫಿನೇಷನ್ ಒಂದು ಓದಿದೆ, ಆರ್ ಎಲ್ಸ್ ಪಾಸಿಟಿವ್ ಡಿವಿಷನ್, ನೆಗೆಟಿವ್ ಡಿವಿಷನ್ ಹೇಗೆ ಮಾಡ್ತೀರಾ ಅಂದರೆ ಐಡಿಯಲ್ ನಾನ್ ಐಡಿಯಲ್ಸ್ ಡಿಫ್ರೆನ್ಸ್ ಓದ್ತೀರಾ, ಅದೇ ಸೇಮ್ ಫಾರ್ ಪಾಸಿಟಿವ್ ಡಿವಿಷನ್ ಆ್ಯಂಡ್ ನೆಗೆಟಿವ್ ಡಿವಿಷನ್ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತೀರ ಹೌದಾ. ಒಂದು ನೆನಪಿಡಿ, ಪಾರ್ಟ್ ಎನಲ್ಲಿ ಏನಿಲ್ಲ, ಪಾರ್ಟ್ ಎನಲ್ಲಿ ಆಪ್ಷನ್ಸ್ ಇಲ್ಲ ಅಂದರೆ ದೇರ್ ವಿಲ್ ಬಿ ನೋ ಆಪ್ಷನ್ ಫಾರ್ ದಿ ಸೆಲೆಕ್ಷನ್ ಆಫ್ ಕ್ವಶನ್. ಯು ಹ್ಯಾವ್ ಟು ಆನ್ಸರ್ ಎವ್ರಿ ಕ್ವಶನ್ ಹೌದಾ, ಕರೆಕ್ಟ್. ಸೊ ಇಲ್ಲಿ ಚಾಯ್ಸ್ ಇಲ್ಲ, ನೀವು ಅಷ್ಟು ಕ್ವಶನ್ಸನ್ನು ಅಟೆಂಪ್ಟ್ ಮಾಡಲೇಬೇಕು. ಸೊ ಬಿ ಪ್ರಿಪೇರ್ ಫಾರ್ ದಿ ರೌಟ್ಸ್ ಲಾ ಟೈಪ್ ಆಫ್ ಕ್ವಶನ್ಸ್. ಓಕೆ, ದೆನ್ ಕಮ್ಸ್ ದಿ ಹೆನ್ರೀಸ್ ಲಾ ಹೌದಾ. ಹೆನ್ರೀಸ್ ಲಾನಲ್ಲಿ ಏನು ಬರುತ್ತೆ ಇಲ್ಲಿ ಅಂದರೆ ಇದೇ ಟೈಪು. ಈ ಫಾರ್ ಎಕ್ಸಾಂಪಲ್ ಹೈಯರ್ ಆಪ್ಲಿಟ್ಯೂಡಿಗೆ ಹೋದರೆ ಅಲ್ಲಿ ಏನಾಗ್ಬೋದು. ಸೊ ಹೆನ್ರೀಸ್ ಲಾ ನೀವು ಓದೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ನೆಕ್ಸ್ಟ್ ಎಲ್ಲಿ 3 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಹೆನ್ರೀಸ್ ಲಾ ಓದ್ಕೊಂಡ್ರಿ. ದೆನ್ ನ್ಯೂಮರಿಕಲ್ ಟೈಪ್ನಲ್ಲಿ ಹೆನ್ರೀಸ್ ಲಾ ಇಂಪಾರ್ಟೆಂಟ್, ಹೆನ್ರೀಸ್ ಲಾ, ರೌಟ್ಸ್ ಲಾ. ಓಕೆ, ನ್ಯೂಮರಿಕಲ್ ಟೈಪ್ ಇಂಪಾರ್ಟೆಂಟ್, MCQ ಟೈಪ್ ಇಂಪಾರ್ಟೆಂಟ್. ಓಕೆ, ದೆನ್ 3 ಮಾರ್ಕ್ಸ್ ಆಲ್ಸೋ ಇಂಪಾರ್ಟೆಂಟ್. ದೆನ್ ಮೋಸ್ಟ್ ಇಂಪಾರ್ಟೆಂಟ್ ವಿಲ್ ಬಿ ಸ್ಟ್ರೈಕ್ರೋಮೆಟ್ರಿ. ಸ್ಟ್ರೈಕ್ರೋಮೆಟ್ರಿ ಮೇಲೆ ಕೇಳ್ತಾರೆ, ಹೇಗೆ ಮಾಸ್ ಪರ್ಸೆಂಟೇಜ್ ಮೇಲೆ ಇದನ್ನು 100% ನೋಡ್ಕೊಂಡಿರಿ. ಆಲ್ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಕಾನ್ಸೆಪ್ಟ್. ಮಾಸ್ ಪರ್ಸೆಂಟೇಜ್, ಫೈಂಡ್ ಆಫ್ ದಿ ಮಾಸ್ ಪರ್ಸೆಂಟೇಜ್ ಆಫ್ ದಿ ಸೊಲ್ಯೂಷನ್ ಆರ್ ಎಲ್ಸ್ ಒಂದು ಕೊಟ್ಟು ಅದ್ರ ಮಾಸ್ ಪರ್ಸೆಂಟೇಜ್ ಕಂಡಿಡಿ ಅಂತ ಕೇಳ್ಬೋದು. ಮೊಲಾರಿಟಿ, ಮೋಲ್ ಫ್ರಾಕ್ಷನ್, ಈ ಟೈಪು ಮೋಲ್ ಮೇಲೆ ಟೈಪ್ ಮೇಲೆ ಕ್ವಶನ್ಸ್ ಹೇಳಿ ನಿಮಗೆ ಸ್ಟ್ರೈಕ್ರೋಮೆಟ್ರಿ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ ದಿ ಚಾಪ್ಟರ್ ಆಫ್ ಸೊಲ್ಯೂಷನ್. ಓಕೆ, ದೆನ್ ನೆಕ್ಸ್ಟ್ ಕಮ್ಸ್ ದಿಸ್ ಇಸ್ ದಿ ಎಂಡ್ ಆಫ್ ಸೊಲ್ಯೂಷನ್ ಚಾಪ್ಟರ್. ಸೊಲ್ಯೂಷನ್ ಚಾಪ್ಟರ್ ಇಷ್ಟು 2 ಕಾನ್ಸೆಪ್ಟ್ ಮಾಡ್ಕೊಳ್ಳಿ. ಒಂದು ರೌಟ್ಸ್ ಲಾ, ಸೆಕೆಂಡ್ ಒನ್ ವಿಲ್ ಬಿ ಸ್ಟ್ರೈಕ್ರೋಮೆಟ್ರಿ. ಓಕೆ, ಒಂದು ರೌಟ್ಸ್ ಲಾ, ಸೆಕೆಂಡ್ ವಿಲ್ ಬಿ ಸ್ಟ್ರೈಕ್ರೋಮೆಟ್ರಿ, ಆ್ಯಂಡ್ ದೆನ್ ವಿಲ್ ಬಿ ಸ್ಟ್ರೈಕ್ರೋಮೆಟ್ರಿ ಮೇಲೆ ಮಾಡ್ಕೊಡಿ, ಆ್ಯಂಡ್ ದೆನ್ ಥರ್ಡ್ ವಿಲ್ ಬಿ ಹೆನ್ರೀಸ್ ಲಾ ಹೌದಾ. ದೆನ್ ಫಾರ್ ದಿ ವೆಂಟ್ ಆಫ್ ಫ್ಯಾಕ್ಟರ್ ನಿಮಗೂ MCQನಲ್ಲಿ ಕೇಳ್ಬೋದು, ಆರ್ ಎಲ್ಸ್ ಫಿಲ್ ಇನ್ ದ ಬ್ಲಾಂಕ್ಸನ್ನು ಕೇಳ್ಬೋದು. ಓಕೆ, ನಾನು ಫಿಲ್ ಇನ್ ದ ಬ್ಲಾಂಕ್ಸ್ ಬರೋದಲ್ಲಿ ವೆಂಟ್ ಆಫ್ ಫ್ಯಾಕ್ಟರ್ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಲ್ ಬಿ ಎಲೆಕ್ಟ್ರೋಕೆಮಿಸ್ಟ್ರಿ. ವಾಟ್? ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂತ ನೋಡ್ಕೊಂಡು ಹೋದರೆ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವಿಲ್ ಬಿ ಯೂನಿಟ್ಸ್. ಏನು ಮಾಡ್ತಾರೆ, ಯೂನಿಟ್ಸ್ ಮೇಲೆ ಕ್ವಶನ್ ಆನ್ ಯೂನಿಟ್ಸ್. ಯಾವ ಟೈಪ್ ಕೇಳ್ಬೋದು ಯೂನಿಟ್ಸ್ ಮೇಲೆ ಅಂದರೆ ಸೈಮನ್ ಸೆಂಟಿಮೀಟರ್ ಇನ್ವರ್ಸ್ ಹೌದಾ, ಕರೆಕ್ಟ್. ಸೈಮನ್ ಸೆಂಟಿಮೀಟರ್ ಇನ್ವರ್ಸ್ ಕೇಳ್ಬೋದು ಹೌದಾ. ದೆನ್ ವೋಲ್ಟ್, ದೆನ್ ಸೆಂಟಿಮೀಟರ್ ಇನ್ವರ್ಸ್, ಈ ಟೈಪೇ ಏನು ಮಾಡ್ತಾರೆ ಯೂನಿಟ್ಸ್ ಇರ್ತವೆ ಫಾರ್ ಕಂಡಕ್ಟಿವಿಟಿ ಹೌದಾ, ಸ್ಪೆಸಿಫಿಕ್ ಕಂಡಕ್ಟಿವಿಟಿ. ದೆನ್ ಈ ಸೆಲ್ ಹೌದಾ, ಈ ಟೈಪ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್ ಅವ್ರು ಏನು ಮಾಡ್ಬೋದು, ನಿಮಗೆ ಮ್ಯಾಸ್ ಆಫ್ ವಾಲ್ಯೂಮ್ನಲ್ಲಿ ಕೊಡ್ಬೋದು, ನೀವು ಅದಕ್ಕೆ ಪೇರ್ ಮಾಡಿ ಅಂತ. ನಿಮ್ಗೆ ಇನ್ನೊಂದು ಹೇಳ್ತೀನಿ ನಾನು, ನೀವು ಜಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಮ್ಗೆ ಯೂನಿಟ್ಸ್ ಬಂತಪ್ಪ ಅಂತ ನೀವು ಫಿಕ್ಸ್ ಆಗಿಬಿಟ್ಟಿರ್ತೀರ ಹೌದಾ. ಬಟ್ ವೆನ್ ಇಟ್ ಕಮ್ ಫಾರ್ ದಿ MCQs ಅಲ್ಲಿ ಏನು ಮಾಡ್ತಾರೆ, 4 ಡಿಫ್ರೆಂಟ್ ಇರ್ತವೆ, ಕರೆಕ್ಟ್ ಹೌದಾ. ಫಾರ್ 4 ಡಿಫ್ರೆಂಟ್ ಕ್ವಾಂಟಿಟಿ ಯು ಹ್ಯಾವ್ ಟು ಮ್ಯಾಚ್ ದಿ 4 ಡಿಫ್ರೆಂಟ್ ಯೂನಿಟ್ಸ್. ಅಲ್ಲಿ ಏನಾಗ್ತಿತ್ತಪ್ಪ ಅಂದರೆ ನಿಮಗೆ ಭಾಳ ಕನ್ಫ್ಯೂಷನ್ ಆಗ್ತಿದೆ, ಈ ಯೂನಿಟ್ ಇದಕ್ಕೆ ಹೋಗ್ತದೆ, ಈ ಯೂನಿಟ್ ಇದಕ್ಕೆ ಹೋಗ್ತಿದೆಯಾ. ಸೊ ಯು ಹ್ಯಾವ್ ಟು ಮೇಕ್ ದಿ ಟೇಬಲ್ ಹೌದಾ. ಒಂದು ಟೇಬಲ್ ಮಾಡ್ಕೊಡಿ, ಇಲ್ಲಿ ಅದರದ್ದು ಯೂನಿಟ್ ಬರ್ಕೊಡಿ, ಕರೆಕ್ಟ್. ದೆನ್ ಇಲ್ಲಿ ಕ್ವಾಂಟಿಟಿ ಮೆನ್ಷನ್ ಮಾಡಿರಿ, ವಿಚ್ ಕ್ವಾಂಟಿಟಿ ದೇರ್ ವಿಲ್ ಬಿ ದ್ಯಾಟ್ ಯೂನಿಟ್, ಕರೆಕ್ಟ್.
ಹೀಗೆ ಒಂದು ಟೇಬಲ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ 100% ಯೂನಿಟ್ ಕೈ ಹಿಡಿಯುತ್ತೆ ಇನ್ ದಿ ಪ್ರಾಬ್ಲಮ್ ಆಲ್ಸೋ ಆ್ಯಂಡ್ ಇನ್ ದಿ ವಾಟ್ MCQ ಆಲ್ಸೋ. ದೆನ್ ನ್ಯೂಮರಿಕಲ್ಸ್ ಮಾಡಬೇಕಾದ್ರೆ ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳಿ, ಸೊಲ್ಯೂಷನ್ಸ್ ಆ್ಯಂಡ್ ಎಲೆಕ್ಟ್ರೋಕೆಮಿಸ್ಟ್ರಿ ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿ ನ್ಯೂಮರಿಕಲ್ಸ್ ಆಲ್ಸೋ. ಓಕೆ, ಇದೊಂದು ಕ್ವಶನ್ ಟೈಪ್ ಆಯಿತು. ನೆಕ್ಸ್ಟ್ ಟೈಪ್ ವಿಲ್ ಬಿ ವಾಟ್ ಟೈಪ್ ಆಫ್ ಸೆಲ್ಸ್. ಓಕೆ, ಯಾವ ಸೆಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಫ್ಯೂವರ್ ಸೆಲ್ ಇರ್ಬೋದು, ಹೌದಾ, ಮರ್ಕ್ಯುರಿ ಸೆಲ್ ಇರ್ಬೋದು, H2O2 ಸೆಲ್ ಇರ್ಬೋದು, ಕರೆಕ್ಟ್. ಸೊ ಯಾವುದೇ ಸೆಲ್ ಇಂಪಾರ್ಟೆಂಟು? ಫ್ಯೂವರ್ ಸೆಲ್ ಇರ್ಬೋದು, ಕರೆಕ್ಟ್, ಎಲೆಕ್ಟ್ರೋಡ್ ಮಿಲ್ ಇರ್ಬೋದು, ಹೌದಾ. ದೆನ್ H2O2 ಅಂದರೆ ಯಾವುದು? ಬೋತ್ ಆರ್ ಆಲ್ಮೋಸ್ಟ್ ಸೇಮ್, ಹೌದಾ. ದೆನ್ ಯಾವುದು? ನಿಕಲ್ ಕ್ಯಾಡ್ಮಿಯಮ್ ಸೆಲ್ ಇರ್ಬೋದು, ಹೌದಾ. ದೆನ್ ಎಲೆಕ್ಟ್ರೋಲೈಟಿಕ್ ಸೆಲ್ ಇರ್ಬೋದು, ಹೌದಾ. ಇವ್ರ ಮೇಲೆ ಕ್ವಶನ್ ಇಂಪಾರ್ಟೆಂಟ್ ನಿಮಗೆ. ಇದರಲ್ಲೇನು ಇದು 3 ಮಾರ್ಕಿಗೂ ಇಂಪಾರ್ಟೆಂಟ್ ಆ್ಯಂಡ್ MCQ ಟೈಪ್ನಲ್ಲೂ ಇಂಪಾರ್ಟೆಂಟ್, ಹೌದಾ. ಬಿ ರೆಡಿ ಫಾರ್ ದಿ ಟೈಪ್ ಆಫ್ ಸೆಲ್ಸ್ ಕ್ವಶನ್. ಓಕೆ, ಇವಿಷ್ಟು ಮಾಡ್ಕೊಳ್ಳಿ, ನಿಮ್ಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಕಂಪ್ಲೀಟ್ ಆಯ್ತು ಅಂತ ತಿಳ್ಕೊಳ್ಳಿ, ಹೌದಾ. ಮತ್ತಿನ್ನೂ ಜಾಸ್ತಿ ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ಬರಲ್ಲ. ದೆನ್ ಕಮ್ ಫಾರ್ ದಿ ಕೆಮಿಕಲ್ ಕೈನೆಟಿಕ್ಸ್. MCQ ಟೈಪ್ ಕ್ವಶನ್ಸ್ ಆನ್ ದಿ ಕೆಮಿಕಲ್ ಕೈನೆಟಿಕ್ಸ್. ಓಕೆ, ಕೆಮಿಕಲ್ ಟೈಪ್ ಕೈನೆಟಿಕ್ಸ್ನಲ್ಲಿ ಯಾವ ಡೇಟ್ ಕೇಳ್ಬೋದು? ಒನ್ ವಿಲ್ ಬಿ ಕ್ವಶನ್ ಆನ್ ರೇಟ್. ಏನು ಮಾಡ್ತಾರೆ? ಟು ಫೈಂಡ್ ರೇಟ್. ಒಂದು ಏನು ಮಾಡ್ಬೋದು? ಒಂದು ಇಕ್ವೇಷನ್ ಕೊಡ್ಬೋದು, ಅವ್ರ ಎಲ್ಸ್ ಒಂದು ರಿಯಾಕ್ಷನ್ ಕೊಡ್ಬೋದು, ಅವ್ರ ಸಮಥಿಂಗ್ ಏನೋ ಒಂದು ಕೊಟ್ಟು ಏನು ಮಾಡ್ತಾರೆ? ಟು ಫೈಂಡ್ ದಿ ರೇಟ್. ಇದರ ರೇಟ್ ಏನಪ್ಪ ಅಂತ ನಿಮ್ಗೆ ಕೇಳ್ಬೋದು, ಹೌದಾ. ದೆನ್ ಆರ್ಡರ್ ಫೈಂಡ್ ಮಾಡಿ ಅಂತ ಹೇಳ್ಬೋದು, ಆರ್ಎಲ್ಸ್ ರೇಟ್ ಫೈಂಡ್ ಮಾಡಿ ಅಂತ ಹೇಳ್ಬೋದು, ಹೌದಾ. ದೆನ್ ಮತ್ತೇನು ಕೇಳ್ಬೋದು ನಿಮಗೆ? ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವಿಲ್ ಬಿ ರೇಟ್ ಫೈಂಡ್ ಮಾಡಿ ಅಂತ ಕೇಳ್ತಾರೆ. 100% ಇನ್ನು ಫಿಕ್ಸ್ ಕ್ವಶನ್ ಇದು, 100% ಫಿಕ್ಸ್ ಕ್ವಶನ್. ನೀವು ರೇಟ್ ಫೈಂಡ್ ಮಾಡೋದಂತ ಇದನ್ನು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಲೇಬೇಕು. ಓಕೆ, ದೆನ್ ಕಮ್ಸ್ ದಿ D and F ಬ್ಲಾಕ್ ಎಲಿಮೆಂಟ್ಸ್. D and F ಬ್ಲಾಕ್ ಎಲಿಮೆಂಟ್ಸಲ್ಲಿ ಏನು ಇಂಪಾರ್ಟೆಂಟ್ಪ ಅಂತಂದರೆ ಆಕ್ಸಿಡೇಷನ್ ನಂಬರ್ ಆ್ಯಂಡ್ ದೆನ್ ಅಟಾಮಿಕ್ ನಂಬರ್. ಓಕೆ, ಆಕ್ಸಿಡೇಷನ್ ನಂಬರ್ ಆ್ಯಂಡ್ ಅಟಾಮಿಕ್ ನಂಬರ್ ಏನು ಮಾಡ್ಬೋದು? ಆಕ್ಸಿಡೇಷನ್ ನಂಬರ್ ಕೊಟ್ಟು ಅಟಾಮಿಕ್ ನಂಬರ್ ಫೈಂಡ್ ಮಾಡಿ ಅನ್ಬೋದು, ಆರ್ಎಲ್ಸ್ ಅಟಾಮಿಕ್ ನಂಬರ್ ಕೊಟ್ಟು ಆಕ್ಸಿಡೇಷನ್ ನಂಬರ್ ಫೈಂಡ್ ಮಾಡಿ ಅಂತ ಹೇಳ್ಬೋದು, ಹೌದಾ. ಸೊ ಹೀಗೆ ನೀವು ಅನ್ಬೋದು, ಸರ್ ಏನು ರೀ D and F ಬ್ಲಾಕ್ ಎಲಿಮೆಂಟ್ಸ್ ಭಾಳ ಎಲಿಮೆಂಟ್ಸ್ ಬರ್ತಾವೆ, ಹೇಗೆ ಒಂದು ಬೇರ್ಪಟ್ಟಿಡೋದು, ಹೌದಾ. ಹಾರ್ಡ್ಲಿ ಏನು ನಿಮಗೆ ಅಂದರೆ 3 to 5 ಎಲಿಮೆಂಟ್ಸ್, ಅಂದರೆ 4 to 5 3, 4, 5 ಎಲಿಮೆಂಟ್ಸ್ ಅಷ್ಟೇ ಇಂಪಾರ್ಟೆಂಟ್ ಇರ್ತವೆ, ಹೌದಾ. ಒಳ್ಳಮಿಳ್ಳಿ ಏನು ಮಾಡ್ತಾರೆ? ಪ್ರತಿ ಸಲ ಅವ್ರ ಮೇಲೆ ಕೇಳ್ತಿರ್ತಾರೆ, ಆ ಎಲಿಮೆಂಟ್ಸ್ ಮೇಲೆ ಕೇಳ್ತಿರ್ತಾರೆ. ಸೊ ಜಸ್ಟ್ ರೆಫರ್ ಮಾಡಲ್ ಕ್ವಶನ್ ಪೇಪರ್ಸ್. ಓಕೆ, ಜಸ್ಟ್ ರೆಫರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅವ್ನು ರೆಫರ್ ಮಾಡಿ ಜಸ್ಟ್ ಏನು 3 to 5 ಯಾವಾದರೂ 5 ಎಲಿಮೆಂಟ್ಸನ್ನ ನೀವು ತೊಗೊಳ್ಳಿ, ಕರೆಕ್ಟ್. ಅವ್ರದ್ದು ಏನು ಮಾಡ್ತಾರೆ? ನಿಮಗೆ ಆಕ್ಸಿಡೇಷನ್ ನಂಬರ್ ಆ್ಯಂಡ್ ಅಟಾಮಿಕ್ ನಂಬರ್ ಕೇಳ್ತಾರೆ. ಹೇಗೆ ಕೇಳ್ಬೋದು ಅಂದರೆ ಸ್ವಲ್ಪ ದಿನ ಇರುತ್ತೆ, ಹೈಯೆಸ್ಟ್ ಅಟಾಮಿಕ್ ನಂಬರ್ ತೋರಿಸುತ್ತೆ, ಅಂದರೆ ಫಾರ್ ಎಕ್ಸಾಂಪಲ್ ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ ತೋರಿಸುತ್ತೆ. ಸಮ್ ಎಲಿಮೆಂಟ್ಸ್ ವಿಲ್ ಶೋ ದಿ ಲೋವೆಸ್ಟ್ ಆಕ್ಸಿಡೇಷನ್ ನಂಬರ್. ಆ ವ್ಯಾಲ್ಯೂ ಇಂಪಾರ್ಟೆಂಟು, ಹೌದಾ. ದೆನ್ ಒಂದೊಂದು ಏನು ಮಾಡ್ತವೆ ಎಲಿಮೆಂಟ್ಸು ಸಮ್ ಸ್ಪೆಷಲ್ ಕ್ಯಾರೆಕ್ಟರ್ ಹೊಂದಿರುತ್ತವೆ, ಹೌದಾ. ಸಮ್ ಎಲಿಮೆಂಟ್ಸ್ ವಿಲ್ ಹ್ಯಾವ್ ದಿ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಸೊ ಆ ಎಲಿಮೆಂಟ್ಸ್ ಭಾಳ ಇಂಪಾರ್ಟೆಂಟು, ಕರೆಕ್ಟ್. ದೆನ್ ನಿಮ್ಗೆ ಏನು ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ಏನು ಮರ್ಕ್ಯುರಿ ಬಂತಪ್ಪ, ಹೌದಾ. ಏನು ಮರ್ಕ್ಯುರಿ, ಕರೆಕ್ಟ್. ಇದೇನು ಮಾಡ್ತೈತಿ? ಲಿಕ್ವಿಡ್ ಆಟ್ ರೂಮ್ ಟೆಂಪ್ರೇಚರ್, ಕರೆಕ್ಟ್. ದೆನ್ ಟಂಗ್ಸ್ಟನ್, ಕರೆಕ್ಟ್. ಟಂಗ್ಸ್ಟನ್ ಎದಕ್ಕೆ ಇಂಪಾರ್ಟೆಂಟು? ಟಂಗ್ಸ್ಟನ್ ಯೂಸ್ಡ್ ಇನ್ ದಿ ಬಲ್ಬ್, ಕರೆಕ್ಟ್. ಬಲ್ಬ್ನಲ್ಲಿ ಇಂಪಾರ್ಟೆಂಟು. And it is a liquid at a room temperature, mercury, correct. And then KMnO4, K2Cr2O7, helium ಬರ್ತೈತಿ, MnCr ಬರ್ತೈತಿ. These are the good strong oxidizing agent, ಹೌದಾ. ಹೀಗೆ ನಿಮ್ಗೆ ಏನು ಮಾಡ್ತೈತಿ ಅಂದರೆ ಒನ್ ಆಫ್ ದಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಹೊಂದಿರ್ತವೆ. ಸೊ D and F ನಲ್ಲಿ ಅವು ಇಂಪಾರ್ಟೆಂಟ್. 100% ನಿಮ್ಗೆ ಏನು ಮಾಡ್ತೈತಿ? ಆಕ್ಸಿಡೇಷನ್ ನಂಬರ್ ಮೇಲೆ ಕ್ವಶನ್ ಇದ್ದೇ ಇರುತ್ತೆ, ಪ್ಲಸ್ ಇವನು ಸ್ವಲ್ಪ ನೋಡ್ಕೊಂಡಿರಿ. ಓಕೆ, ದೆನ್
Next concept will be what? Coordination chemistry. What? Coordination chemistry. Coordination chemistry ಏನು ಇಂಪಾರ್ಟೆಂಟ್ ಅಪ್ಪ ಎಮ್ ಸಿ ಕ್ಯೂ ಟೈಪ್ನಲ್ಲಿ ನೋಡ್ಬೇಕು ಅಂದರೆ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಏನು spectrochemical series. This is the one of the most important in the coordination chemistry. ನೀವು 100% ಏನು ಮಾಡಬೇಕು, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ನ ನೀವು ಬೈ ಹಾರ್ಟ್ ಮಾಡಲೇಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ದಿ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ವಿಲ್ ವರ್ಕ್. ಓಕೆ, ಈ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸಿಂದ ನಿಮ್ಗೆ ಏನೇನು ಸಿಗ್ತೈತಪ್ಪ ಅಂತಂದರೆ ನಿಮ್ಗೇನು ಕಂಡಿಡ್ಬೋದು, ನೀವು ಹೈ ಸ್ಪಿನ್ ಕೇಳ್ತಾರೆ, ಹೌದಾ, और लो स्पिन, करेक्ट. स्प्लिटिंग ಕೇಳಬಹುದು, ಹೌದಾ. ಸ್ಟ್ರಾಂಗ್ ಲಿಗ್ಯಾಂಡ್ ಕೇಳಬಹುದು, ಸ್ಟ್ರಾಂಗ್ ಲಿಗ್ಯಾಂಡ್ और ವೀಕ್ ಲಿಗ್ಯಾಂಡ್ ಅಂತ, ಕರೆಕ್ಟ್. ಸ್ಪ್ಲಿಟಿಂಗ್ ಕೇಳ್ತಾರೆ, ಸ್ಟ್ರಾಂಗ್ ಲಿಗ್ಯಾಂಡ್ ಕೇಳ್ತಾರೆ. ದೆನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇಂಪಾರ್ಟೆಂಟ್ ಆಗ್ತೈತಿ, ಹೌದಾ, ಕರೆಕ್ಟ್. then inner orbital, outer orbital, inner or outer orbital, then stability, correct. stability ಏನೇ ಕಾನ್ಸೆಪ್ಟ್ಸ್ ಬರಲಿ ಎಲ್ಲ ಏನು ರಿಗಾರ್ಡಿಂಗ್ ವಿತ್ ದಿ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಸೊ ನೀವು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಹೇಗೆ ಮಾಡ್ಬೋದು ಅಂದರೆ, ಲಾಸ್ಟ್ ಸ್ಟ್ರಾಂಗ್ ಇರುವಂಥ 3, ಮಿಡಲ್ ಇಂಟರ್ಮೀಡಿಯೇಟ್ ಇರುವಂಥ 3, ಲಾಸ್ಟ್ ವೀಕ್ ಇರುವಂಥ 3. ಈ ಟೈಪ್ ಒಂದು 9 ಲಿಗ್ಯಾಂಡ್ ನೀವು ಸೀರೀಸ್ ನೆನ್ಪಿಟ್ಕೊಂಡ್ಬಿಟ್ರೆ ಓಕೆ, ಇಟ್ ಈಸ್ ಇನಫ್. ಓಕೆ, ದೆನ್ ಕಮ್ಸ್ ದಿ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಟೈಪ್ಸ್ ಆಫ್ ಲಿಗ್ಯಾಂಡ್ ಕಾಂಪ್ಲೆಕ್ಸ್, ಹೌದಾ. ಟೈಪ್ಸ್ ಆಫ್ ಲಿಗ್ಯಾಂಡ್ ಆ್ಯಂಡ್ ವಾಟ್ ಕಾಂಪ್ಲೆಕ್ಸ್ ಅಂತ ಕೇಳ್ಬೋದು. ಏನು ಮಾಡ್ಬೋದು, ಟೈಪ್ಸ್ ಆಫ್ ಲಿಗ್ಯಾಂಡ್ ಆ್ಯಂಡ್ ಕಾಂಪ್ಲೆಕ್ಸಸ್ ಇದನ್ನು ಕೇಳ್ಬೋದು, ಹೌದಾ. ಯಾವುದು, ಹೋಮೋಲೆಪ್ಟಿಕ್ ಲಿಗ್ಯಾಂಡ್ಸ್, ಹೌದಾ, ಹೆಪ್ಟೋಲೆಪ್ಟಿಕ್ ಆ್ಯಂಡ್ ದೆನ್ ಐಸೋಮರಿಸಮ್, ಕರೆಕ್ಟ್. ಈ ಟೈಪ್ ಮಾಡಿ ನಿಮ್ಗೆ ಏನು ಮಾಡ್ಬೋದು, ಕಾಂಪ್ಲೆಕ್ಸಸ್ ಯಾವ ಟೈಪ್ ಕಾಂಪ್ಲೆಕ್ಸಸ್ ಇದೆ ಅಂತ ಕೇಳ್ಬೋದು. ಆ್ಯಂಡ್ ದೆನ್ ಲಿಂಕೇಜ್ ಐಸೋಮರ್, ಓಕೆ, ಐಸೋಮರಿಸಮಲ್ಲಿ ಕ್ವಶನ್ ಕೇಳ್ಬೋದು, ಕರೆಕ್ಟ್. ದೆನ್ ಕಮ್ಸ್ ದಿ ಹ್ಯಾಲೋ ಅಲ್ಕಿನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್. ಹ್ಯಾಲೋ ಅಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್ ಮೇಲೆ ಯಾವ ಟೈಪ್ ಕ್ವಶನ್ ಕೇಳ್ಬೋದು ಅಂದರೆ ನೇಮ್ ಆಫ್ ದಿ ರಿಯಾಕ್ಷನ್, ನೇಮಿಂಗ್ ಆಫ್ ರಿಯಾಕ್ಷನ್. ಇಲ್ಲಿ ಹ್ಯಾಲೋ ಅಲ್ಕೆನ್ಸ್ ಹ್ಯಾಲೋ ಅರಿನ್ಸ್ನಲ್ಲಿ ಇರುವ 5 ರಿಯಾಕ್ಷನ್, ಹೌದಾ, ಇಷ್ಟು 5 ರಿಯಾಕ್ಷನ್. ಇವು 5 ರಿಯಾಕ್ಷನ್ ನೀವು ಮಾಡಿಕೊಂಡ್ರೆ 100% ನಿಮಗೆ ಎಮ್ ಸಿ ಕ್ಯೂನಲ್ಲಿ ಹೆಲ್ಪ್ ಆಗುತ್ತೆ. ಪ್ಲಸ್ 2 ಮಾರ್ಕ್ನಲ್ಲಿ 100% ಒಂದು ಹ್ಯಾಲೋ ಅಲ್ಕೆನ್ಸ್ ಹ್ಯಾಲೋ ಅರಿನ್ಸ್ ಮೇಲೆ ಒಂದು ರಿಯಾಕ್ಷನ್ ಕೊಡ್ತಾರೆ, ಕರೆಕ್ಟ್. ಸೊ ನೀವು ಏನು ಮಾಡ್ಕೊಳ್ಳಿ, ಇದನ್ನು 100% ಬೈಹ್ಯಾಟ್ ಮಾಡ್ಕೊಳ್ಳಿ, ಓಕೆ. ಅರಲ್ಸ್ ಪ್ರಾಕ್ಟೀಸ್ ಮಾಡಿ, ಏನಾದರೂ ಮಾಡಿ ಅಟ್ಲೀಸ್ಟ್ ನಿಮಗೇನು ಬರ್ತೇ ಇರಬೇಕಿದು, ಓಕೆ. ನೆಕ್ಸ್ಟ್ ಆನ್ ದಿ SN1 ಆ್ಯಂಡ್ SN2, ಓಕೆ. SN1 ಆ್ಯಂಡ್ SN2 ಇದು ಹೇಗೆಂದರೆ ಒಂದು ಟೈಪ್ ಕೇಳ್ಬೋದು, ಕೇಳ್ದೇನೂ ಇರ್ಬೋದು, ಬಟ್ ಯು ಹ್ಯಾವ್ ಟು ಸ್ಟಡಿ ದಿಸ್. ಅಂದರೆ ನಿಮಗೆ ಅಟ್ಲೀಸ್ಟ್ ನಿಮಗೆ 5 ಮಾರ್ಕ್ ಕ್ವಶನ್ಸ್ನಲ್ಲಿ ಇಲ್ಲಿ 3 ಮಾರ್ಕ್ 2 ಮಾರ್ಕ್ ಹಿಂಗೆ ಸ್ಪ್ಲಿಟ್ ಮಾಡಿ ಕೇಳೋದ್ರಲ್ಲಿ ನಿಮ್ಗೆ ಇದು ಯೂಸ್ ಆಗ್ತೈತಿ. ಆ್ಯಂಡ್ ಎಮ್ ಸಿ ಕ್ಯೂ ಟೈಪ್ನಲ್ಲಿ ಇದು ಇಂಪಾರ್ಟೆಂಟ್ ಆಗ್ತೈತಿ, ಓಕೆ. ಸೊ ನೀವು ಇದನ್ನು ಬೈಹ್ಯಾಟ್ ಮಾಡ್ಕೊಂಡಿರಿ, ಆರ್ಎಲ್ಸ್ ಇದನ್ನು ನೀವೇನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕಮ್ಸ್ ದಿ ಆಲ್ಕೋಹಾಲ್ಸ್, ಫಿನಾಲ್ ಆ್ಯಂಡ್ ಈಥರ್ಸ್, ಓಕೆ. ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಇದರಲ್ಲಿ ಅಸಿಡಿಟಿ ಆ್ಯಂಡ್ ಬೆಸಿಸಿಟಿ, 100% ಫಿಕ್ಸ್ ಕಾನ್ಸೆಪ್ಟ್. ಇದನ್ನು ಮಾತ್ರ ನೀವು ಏನು ಮಾಡ್ಕೊಳ್ಳಿ, ಏನು ಪ್ರಾಕ್ಟೀಸ್ ಮಾಡೇ ಹೋಗಿ. ಏನು ಅಸಿಡಿಟಿ ಆ್ಯಂಡ್ ಬೆಸಿಸಿಟಿ ಮಾಡಿ 100% ಒಂದು ಕ್ವಶನ್ ಕೇಳ್ತಾರೆ. ದೆನ್ ದೇರ್ ವಿಲ್ ಬಿ ಸಪ್ರೆಷನ್ ಟೆಕ್ನಿಕ್ಸ್, ಸಪ್ರೆಷನ್ ಮೆಥಡ್, ಕರೆಕ್ಟ್. ಸೊ ಇದರಲ್ಲಿ ಏನು ಬರುತ್ತೆ, ಸಪ್ರೆಷನ್ ಬೈ ದಿ ಸ್ಟೀಮ್ distillation, okay, suppression by the sublimation, correct. ನಿಮ್ಗೆ ಗೊತ್ತಾ ಇದು, ಆ್ಯಂಡ್ ಸಾಲಿಫಿಕೇಶನ್, ಕರೆಕ್ಟ್. ಸೊ 100% ಏನು ಇಕ್ರ ಮೇಲೆ ಕೇಳೇ ಕಲ್ತಾರೆ,
ಏನು ಸಪ್ರೆಷನ್ ಮೆಥಡ್ ಮೇಲೆ ಕೇಳ್ತಾರೆ, ಅಸಿಡಿಟಿ ಬೆಸಿಡಿಟಿ ಮೇಲೆ ಕೇಳ್ತಾರೆ. ಓಕೆ, ಆ್ಯಂಡ್ ದೆನ್ ಮತ್ತೆ ಯಾವ ಟೈಪ್ ಕೇಳ್ಬೋದು ಅಂದರೆ ಪ್ರಾಡಕ್ಟ್. ಹೇಗೆ ಒಂದು ಪ್ರಾಡಕ್ಟ್ ಕೇಳ್ಬೋದು, ಆರಲ್ಸ್ ಆ್ಯಂಡ್ ರಿಏಜೆಂಟ್ಸ್. ಒಂದು ರಿಯಾಕ್ಷನ್ದು ಪ್ರಾಡಕ್ಟ್ ಆರ್ ರಿಏಜೆಂಟ್ಸ್ ಕೊಟ್ಟು ಕೇಳ್ಬೋದು. ಓಕೆ, ಆ್ಯಂಡ್ ದೆನ್ ನಿಮಗೆ 2 ಮಾರ್ಕಿಗೆ ಏನು ಇಂಪಾರ್ಟೆಂಟ್, ಲ್ಯೂಕಾಸ್ ರಿಯೇಜೆಂಟ್. ಪ್ಲೀಸ್ ದಯವಿಟ್ಟು 100% ಇಂಪಾರ್ಟೆಂಟ್. ಲ್ಯೂಕಾಸ್ ರಿಯೇಜೆಂಟ್ ನೀವೇನು ಮಾಡಲೇಬೇಕು. ಲ್ಯೂಕಾಸ್ ರಿಯೇಜೆಂಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಲೇಬೇಕು. ಓಕೆ, ಭಾಳ ಇಂಪಾರ್ಟೆಂಟ್ ಇದು, ಹೌದಾ? ಓಕೆ, ದೆನ್ ಕಮ್ಸ್ ದಿ aldehydes, ketones and carboxylic acids. Aldehyde, okay, ketones and carboxylic acids. Aldehydes, ketones and carboxylic acid. ಇದರಲ್ಲಿ ಏನು ಮಾಡ್ತೈತಪ್ಪ ಅಂದರೆ ನಿಮಗೆ ಏನು ಮಾಡ್ತಾರೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆ್ಯಸಿಡ್ಸ್ ಮೇಲೆ ಏನು ಮಾಡ್ತಾರೆ, ಇಂಪಾರ್ಟೆಂಟ್ ಇದು ಹೇಳ್ತಾರೆ, ಏನು ಕಾಮನ್ ನೇಮ್ ಆ್ಯಂಡ್ ಐಯುಪ್ಯಾಕ್ ನೇಮ್. ಒನ್ ಆಫ್ ದಿ ಇಂಪಾರ್ಟೆಂಟ್ ಇದು ಏನು IUPAC naming and common name. ಕಾಮನ್ ನೇಮ್ ಕೊಟ್ಟು IUPAC ನೇಮ್ ಕೇಳ್ಬೋದು, IUPAC ನೇಮ್ ಕೊಟ್ಟು ಕಾಮನ್ ನೇಮ್ ಕೇಳ್ಬೋದು. ಇದು ಏನು 100% ಫಿಕ್ಸ್ ಕ್ವಶನ್. ಇದು 100% ಫಿಕ್ಸ್ ಕ್ವಶನ್. ನೀವು ಬೇಕಾ ಪ್ರತಿ ಎಕ್ಸಾಮ್ ತೆಗೆದು ನೋಡಿ, ಈಗ ಒಂದು ಟೈಪ್ ಕ್ವಶನ್ ಇದ್ದೇ ಇರುತ್ತೆ ಆ್ಯಸಿಡ್ಸ್ ಮೇಲೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಮೇಲೆ. ಸ್ಯಾಲಿಸಿಲಿಕ್ ಆ್ಯಸಿಡ್ ಇರ್ಬೋದು, ಹೌದಾ, ಮೆಲನಿಕ್ ಆ್ಯಸಿಡ್ ಇರ್ಬೋದು. ಈ ಟೈಪ್ ಒಂದು ಯಾವುದಾದ್ರು ಆ್ಯಸಿಡ್ ಕೊಟ್ಟು ನಿಮ್ಗೆ ಏನು ಮಾಡ್ಬೋದು, ಕ್ವಶನ್ ಕೇಳ್ತಾರೆ, ಹೌದಾ. ಅಸಿಟಿಕ್ ಆ್ಯಸಿಡ್ ಇರ್ಬೋದು, ಕರೆಕ್ಟ್. ಓಕೆ, ದೆನ್ ವಾಟ್ ಟೆಸ್ಟ್, ಪಾಸಿಟಿವ್ ಟೆಸ್ಟ್ ಆ್ಯಂಡ್ ನೆಗೆಟಿವ್ ಟೆಸ್ಟ್ ಆನ್ ದಿ ಫಿಲ್ಲಿಂಗ್ ಸೊಲ್ಯೂಷನ್ಸ್ ಆ್ಯಂಡ್ ಟಾಲರೆನ್ಸ್ ಸೊಲ್ಯೂಷನ್ಸ್. ಏನು ಮಾಡ್ತಾರೆ, ಟೆಸ್ಟ್ ಮಾಡಿ ಕೇಳ್ತಾರೆ 100%. ಇದೇನು ಫಿಲ್ಲಿಂಗ್ ಸೊಲ್ಯೂಷನ್ಸ್, ಟಾಲರೆನ್ಸ್ ಸೊಲ್ಯೂಷನ್ಸ್. ನೀವು ಬೇಕಾದ್ರೆ ನೋಡ್ತೀರಿ 100% ಈ ಕ್ವಶನ್ ಏನಿರುತ್ತೆ ಎಕ್ಸಾಮ್ನಲ್ಲಿ ಇದ್ದೇ ಇರುತ್ತೆ, MCQ ಟೈಪಲ್ಲಿ. ಓಕೆ, ಫಿಲ್ಲಿಂಗ್ಸ್ ಆ್ಯಂಡ್ ಟಾಲರೆನ್ಸ್ ರಿಯೇಜೆಂಟ್ಸ್ ಮೇಲೆ ಏನು ಮಾಡ್ತಾರೆ, ಎಲ್ಲಿದ್ದು ಪಾಸಿಟಿವ್ ತೋರಿಸ್ತೈತೆ, ಎಲ್ಲಿ ನೆಗೆಟಿವ್ ತೋರಿಸುತ್ತೆ. ಓಕೆ, ಯಾವುದರಲ್ಲಿ ಆಲ್ಡಿಹೈಡ್ಸಲ್ಲಿ ತೋರಿಸುತ್ತಾ, ಕೀಟೋನ್ಸಲ್ಲಿ ತೋರಿಸುತ್ತಾ. ಓಕೆ, ವಿಚ್ ವಿಲ್ ರಿಯಾಕ್ಟ್ ವಿತ್ ವಿಚ್, ಹೌದಾ. ಇದು ಯಾವ ಕೂಡ ರಿಯಾಕ್ಟ್ ಆಗ್ಬೋದು, ಇದು ಕೂಡ ರಿಯಾಕ್ಟ್ ಆಗೋದಿಲ್ಲ. 100% ಏನು, ದಿಸ್ ಈಸ್ ಫಿಕ್ಸ್ ಕ್ವಶನ್. Okay, done. Then comes the what, Hinsberg reagent. Hinsberg reagent ಮೇಲೂ ಇಂಪಾರ್ಟೆಂಟ್ ಆಗ್ತದೆ. ಇದು ನೀವೇನು ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ 100%. ಇದು ಇನ್ನು ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕಮ್ಸ್ ದಿ ಅಮೈನ್ಸ್. ಓಕೆ, ಅಮೈನ್ಸ್ನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಅಸಿಡಿಟಿ ಬೆಸಿಡಿಟಿ ಇಂಪಾರ್ಟೆಂಟ್. ಸೇಮ್ ನಿಮ್ಗೆ ಹೆಂಗೆ ನಾವು ಇದ್ರ ಮೇಲೆ ಕೊಟ್ಟಿದ್ವಲ್ಲ, ಆಲ್ಕೋಹಾಲ್ಸ್ ಫಿನಾಲ್ಸ್ನಲ್ಲಿ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಆ್ಯಂಡ್ ಅಮೈನ್ಸ್ ಬೋತ್ ಆರ್ ಈಕ್ವಲೆಂಟ್. ಇಲ್ಲಿ ಏನು ಬರ್ತೈತೆ ನಿಮಗೆ ಅಸಿಡಿಟಿ ಬೆಸಿಡಿಟಿ ಬರುತ್ತೆ. ಓಕೆ, ಅಮೈನ್ಸ್ನಲ್ಲೂ. ಆ್ಯಂಡ್ ದೆನ್ ಇಲ್ಲಿ ಏನು ಬರುತ್ತೆ, ಇಲ್ಲಿ ಪ್ಲಸ್ ಒಂದು ಏನು ಬರುತ್ತೆ ಅಂದರೆ ಕಾರ್ಬಲ್ ಅಮೈನ್ ಒಂದು ಎಕ್ಸ್ಟ್ರಾ ಬರುತ್ತೆ, ಬಿಟ್ಟು ಅಸಿಡಿಟಿ ಬೆಸಿಡಿಟಿ ಆ್ಯಂಡ್ ಪ್ರಾಡಕ್ಟ್ ರಿಯೇಜೆಂಟ್ ಇದು ಬರುತ್ತೆ ಇಲ್ಲಿ. ಓಕೆ, ಏನು ಮಾಡ್ತಾರೆ, ಪ್ರಾಡಕ್ಟ್ ಆ್ಯಂಡ್ ರಿಯೇಜೆಂಟ್ ಕೇಳಿ ನೋಡ್ರಿ. ಇಲ್ಲಿ ಲ್ಯೂಕಾಸ್ ರಿಯೇಜೆಂಟ್ ಕೇಳ್ತಾರೆ, ಹೌದಾ. ಇಲ್ಲಿ ಇಲ್ಲ, ಅದು ಅಷ್ಟೇ ಡಿಫ್ರೆಂಟ್. ಬಿಟ್ಟರೆ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ನಲ್ಲಿ ಏನು ಇಂಪಾರ್ಟೆಂಟ್ ಅದೇ ಇಂಪಾರ್ಟೆಂಟ್ ನಮ್ಗೆ ಇನ್ನು ಅಮೈನ್ಸ್ದಲ್ಲೂ. ಬೋತ್ ಆರ್ ಸಿಮಿಲರ್ ಟು ಈಚ್ ಅದರ್. ಓಕೆ, ದೆನ್ ಕಮ್ಸ್ ದಿ ಬಯೋಮಾಲಿಕ್ಯೂಲ್ಸ್. ಬಯೋಮಾಲಿಕ್ಯೂಲ್ಸ್ನಲ್ಲಿ ಏನು ಇಂಪಾರ್ಟೆಂಟಪ್ಪ MCQ ಟೈಪ್ಗೆ ಅಂತ ನೋಡ್ಕೊಂಡು ಹೋದರೆ, ಬಯೋಮಾಲಿಕ್ಯೂಲ್ಸ್ನಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಂದರೆ ಏನು, ಮ್ಯಾಚ್ ದಿ ಫಾಲೋವಿಂಗ್. ಮ್ಯಾಚ್ ದಿ ಫಾಲೋವಿಂಗ್ನಲ್ಲಿ ನಿಮಗೆ ಹೇಗೆ ಹೇಳ್ಬೋದು ಅಂದರೆ, ಇಲ್ಲಿ ಏನು ಮಾಡ್ತಾರೆ, ನಿಮಗೆ ಟೈಪ್ಸ್ ಆಫ್ ಲಿಂಕೇಜಸ್ ಕೇಳ್ಬೋದು, ಆರ್ ಎಲ್ಸ್ ಪ್ರಾಪರ್ಟೀಸ್ ಕೇಳ್ಬೋದು. ಆ್ಯಂಡ್ ದೆನ್ ಇಲ್ಲಿ ಏನು ಮಾಡ್ತಾರೆ, ನಿಮಗೆ ಸಿಂಡ್ರೋಮ್ಸ್ ಕೊಟ್ಟು ಯಾವುದು ನಿಮ್ಗೆ ಅಲ್ಲಿ ರೆಮಿಡೀಸ್ ಯಾವುದು, ಆರ್ ಎಲ್ಸ್ ವಿಟಮಿನ್ಸ್ ಮೇಲೆ ಕೇಳ್ಬೋದು. ವಿಟಮಿನ್ಸ್ ಯಾವ್ದು ಡೆಫಿಷಿಯೆಂಟ್ ಆದರೆ ಯಾವ್ದು ಬರ್ಬೋದು ಅಂತ ಕೇಳ್ಬೋದು. ಓಕೆ, ನಿಮ್ಗೊಂದು ಟ್ರಿಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ. ಬಟ್ ಈ ಟ್ರಿಕ್ ನಿಮ್ಗೆ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಎಟ್ ಲಾಸ್ಟ್ ನಿಮ್ದೆಲ್ಲ ಆಗಿರ್ಬೇಕು, ಕಂಪ್ಲೀಟ್ ನಿಮ್ದೇನು ಎಕ್ಸಾಮ್ ಮುಗೋದು ಅಂದರೆ ಏನೋ 5 ಮಿನಿಟ್ಸ್ ಇರುತ್ತೆ, ಆನ್ಸರ್ ಗೊತ್ತಿಲ್ಲ. ಓಕೆ, ಅಟ್ ಲಾಸ್ಟ್ ನಿಮ್ಗೆ ಜಸ್ಟ್ ಒಂದೇನೋ ಗೆಸ್ ಮೇಲೆ ನೀವು ಟಿಕ್ ಮಾಡ್ಬಿಡ್ತೀರಿ ಅನ್ನೋ ಟೈಮಲ್ಲಿ ಈ ಟ್ರಿಕ್ ಯೂಸ್ ಮಾಡಿ. ಓಕೆ,
ಹೇಗಿರ್ತೈತಪ್ಪ ಅಂದರೆ ಆಪ್ಷನ್ ಎ ಬಿ ಸಿ ಡಿ ಕೊಟ್ಟಿರ್ತಾರೆ. ಹೌದಾ? ನೀವು ಹೇಗೆ ಮಾಡಬೇಕು, ಇಲ್ಲಿ ಎ ಬಿ ಸಿ ಡಿಗೆ ಇಲ್ಲಿ ಏನು ಮಾಡಬೇಕು, 1 2 3 4 ಅಂತ ಮ್ಯಾಚ್ ಮಾಡಬೇಕು. ಕರೆಕ್ಟ್? ಸೊ ನಾನು ಏನು ಹೇಳ್ತಿದ್ದೀನಿ ಟ್ರಿಕ್ನಲ್ಲಿ ಅಂದರೆ, ನೀವು ಆಪ್ಷನ್ ನೋಡಿದಾಗ ಹೇಗಿರ್ತೀಪ್ಪ ಅಂದರೆ, ಫಾರ್ ಎ ದೇರ್ ವಿಲ್ ಬಿ ಅಂದರೆ ಈಗ ಹೇಗಿರುತ್ತೆ, 4 ಆಪ್ಷನ್ ಇರುತ್ತೆ. 1 2 3 4. ಹೌದಾ? 100% ಹೆಂಗಿರುತ್ತೆ, ಹೇಗೆ ಒಂದೇ ಮ್ಯಾಚ್ ಇರುತ್ತೆ. ಹೌದಾ? ಅಟ್ಲೀಸ್ಟ್ 2 ಆಪ್ಷನ್ಸ್ನಲ್ಲಿ ಏನಿರುತ್ತೆ, ಎ 1 ಇರುತ್ತೆ. ಹೌದಾ? ಇನ್ 2 ಆಪ್ಷನಲ್ಲಿ ಏನೇ ಬಿ 3. ಹೌದಾ? ಇಲ್ಲಿ ಬಿ 3 ಅಂತ ಕೊಡ್ಬೋದು. ಕರೆಕ್ಟ್? ಇನ್ನೊಂದು ಆಪ್ಷನಲ್ಲಿ ಏನು ಮಾಡ್ಬೋದು, ಈಗ ಇನ್ನೊಂದು ಆಪ್ಷನ್ನಲ್ಲಿ ಏನು ಕೊಡ್ತಿದ್ರಿ, ಡಿ ವಿಲ್ ಬಿ 4 ಆ್ಯಂಡ್ ಡಿ ವಿಲ್ ಬಿ 4. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅಂದರೆ ಏನು ಮಾಡ್ತಾರೆ ಅಂದರೆ, ಎವ್ರಿ ಆಪ್ಷನ್ ಕಂಟೆಂಟ್ ದೇರ್ ವಿಲ್ ಬಿ ಸಿಮ್ಲರ್. ಅಂದರೆ ಹೆಚ್ಚಿನ ಟೈಮ್ ರಿಪೀಟ್ ಆಗಿರುತ್ತೆ. ಈ ಕ್ವಶನ್ಗೆ ಇದೇ ಆಪ್ಷನ್, ಈ ಕ್ವಶನ್ಗೆ ಇದೇ ಆಪ್ಷನ್. ಯು ಹ್ಯಾವ್ ಟು ನೋಟ್ ಡೌನ್ ದ್ಯಾಟ್. ಕರೆಕ್ಟ್? ಸೊ ಆ ನೋಟ್ ಡೌನ್ ಮಾಡ್ಕೊಂಡ್ಮೇಲೆ ಒಂದು ಆಪ್ಷನ್ ಅದೇ ಆಗಿರುತ್ತೆ. ಕರೆಕ್ಟ್? ಸೊ ಇದನ್ನು ನೀವು ಟ್ರೈ ಮಾಡಿ, ನೀವು 100% ವರ್ಕ್ ಆಗ್ತೈತಿ ಆ್ಯಂಡ್ ಇಟ್ ವಿಲ್ ಬಿ ಆಲ್ಮೋಸ್ಟ್ 99% ಕರೆಕ್ಟ್ ಆಪ್ಷನ್ ವಿಲ್ ಬಿ ದೇರ್. ಓಕೆ, then comes the fill in the blanks. Fill in the blanks. Okay, fill in the blanks ಅಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ, ಆಗಲೇ ಹೇಳ್ತಾ ಬಂದಿದ್ದೀನಿ, ವ್ಯಾಂಟ್ ಆಫ್ ಫ್ಯಾಕ್ಟರ್. ವ್ಯಾಂಟ್ ಆಫ್ ಫ್ಯಾಕ್ಟರ್ ಒಂದು ಕ್ವಶನ್ ಇದ್ದೇ ಇರುತ್ತೆ 100%, ಇದು ನೋಡ್ತೀರಿ. ಆ್ಯಂಡ್ ದೆನ್ ದೇರ್ ವಿಲ್ ಬಿ ಹೈಬ್ರಿಡೈಜೇಷನ್. ಹೈಬ್ರಿಡೈಜೇಷನ್ ಮೇಲೆ ಕ್ವಶನ್ ಕೇಳ್ಬೋದು. ಓಕೆ, ದೆನ್ ಆಕ್ಸಿಡೇಷನ್ ನಂಬರ್ ಮೇಲೆ ಕ್ವಶನ್ ಕೇಳ್ಬೋದು. ಓಕೆ, ದೆನ್ ಏನು ಮಾಡ್ಬೋದು, ಮತ್ತು ಕಲರ್ ಆ್ಯಂಡ್ ಕೆಮಿಕಲ್ ಮೇಲೆ, ಕಲರ್ ಆಫ್ ದಿ ಕೆಮಿಕಲ್ ಮೇಲೂ ಒಂದು ಕ್ವಶನ್ ಕೇಳ್ಬೋದು. ಓಕೆ, ಈ ಟೈಪ್ ನಿಮ್ಗೆ ಏನು ಮಾಡ್ತಾರೆ, ಫಿಲ್ ದ ಬ್ಲಾಂಕ್ಸಲ್ಲಿ ಕ್ವಶನ್ ಕೊಳ್ತಾರೆ ಆ್ಯಂಡ್ ದೇರ್ ವಿಲ್ ಬಿ ಮೇಲೆ ಕೊಟ್ಬಿಡ್ತಾರೆ ನಿಮಗೆಲ್ಲ ಆನ್ಸರ್ಸ್. ರೈಟ್? ಜಸ್ಟ್ ನಿಮ್ಗೆ ಹೆಂಗೆ ಅಂದರೆ, ನಂಬರ್ ಕೊಟ್ಟಿದ್ರೆ ನಂಬರ್ ಹಾಕ್ಬೋದು. ಹೌದಾ? ಈ ಟೈಪ್ ಹೈಬ್ರಿಡೇಷನ್ ಕೊಟ್ಟಿರುತ್ತೆ, SP3 SP2 ಹಿಂಗೇನಾದ್ರು ಕೊಟ್ಟಿರ್ತಾರೆ. ಸೊ ಯು ವಿಲ್ ಈಸಿಲಿ ಮ್ಯಾಚ್ ದೆಮ್. ಇನ್ನು ಫಿಲ್ ದ ಬ್ಲಾಂಕ್ಸ್ ಅಷ್ಟು ಡಿಫಿಕಲ್ಟ್ ಆಗೋಲ್ಲ. ಬಟ್ ನಾ ಇಷ್ಟು ಟೈಮ್ ಯಾಕೆ ತೊಗೊಂಡಿದ್ದಪ್ಪ ಅಂದರೆ, ಇಲ್ಲಿ ಆಪ್ಷನ್ಸ್ ಇರಲ್ಲ ಎಲ್ಲಿ, ಇನ್ ಕೇಸ್ ಆಫ್ ದಿ MCQs. ಸೊ ದ್ಯಾಟ್ ನಾ ಇಷ್ಟು ಟೈಮ್ ತೊಗೋಬೇಕಾಯ್ತು. ಓಕೆ, ದೆನ್ ಕಮ್ಸ್ ದಿ ಪಾರ್ಟ್ ಬಿ. ಪಾರ್ಟ್ ಬಿನಲ್ಲಿ ಏನು ಇಂಪಾರ್ಟೆಂಟ್ಪ ಅಂತಂದರೆ, ಹಿಯರ್ ಏನು ಮಾಡ್ತಾರೆ ಅಂದರೆ, ಎನಿ 2 ಮಾರ್ಕ್ಸ್ ಇರುತ್ತೆ. ಏನು ಮಾಡ್ತಾರೆ, ಎನಿ 3 ಅಂತ ಕೇಳ್ತಾರೆ. ಕರೆಕ್ಟ್? ಹಿಯರ್ ದೇರ್ ವಿಲ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ಎನಿ 3 ಅಂತ ಕೇಳ್ತಾರೆ. ಇಲ್ಲಿ 5 ಕೊಡ್ಬೋದು ಕ್ವಶನ್ಸ್, ಎನಿ 3 ಅಂತ ಕೇಳ್ತಾರೆ. ಹೌದಾ? ಇಲ್ಲಿ ಏನು ಮಾಡಬೇಕಂದ್ರೆ, ನೀವು 100% ಏನು ಮಾಡ್ತಾರೆ, ಡಿಫ್ರೆನ್ಸ್ ಕೇಳ್ತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಗ್ಯಾಸ್ ಆ್ಯಂಡ್ ನಾನ್ ಐಡಿಯಲ್ ಗ್ಯಾಸ್, ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಡಿವಿಷನ್ ಆ್ಯಂಡ್ ನೆಗೆಟಿವ್ ಡಿವಿಷನ್, ಡಿಫ್ರೆನ್ಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ. ಹೌದಾ? ಏನು ಕೇಳ್ಬೋದು, ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ ಕೇಳ್ಬೋದು. ಹೌದಾ? ದೆನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಕೇಳ್ಬೋದು. ಹೌದಾ? ನೀವು ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್, ಪಾಸಿಟಿವ್ ಡಿವಿಷನ್ ಆ್ಯಂಡ್ ನೆಗೆಟಿವ್ ಡಿವಿಷನ್ ಬೋತ್ ಆರ್ ಸೇಮ್. ನೀವು ಅದನ್ನು ಕೇಳಿದ್ರು 3 ಸೇಮ್ ಬರೀರಿ, ಇದನ್ನು ಕೇಳಿದ್ರು 3 ಸೇಮ್ ಬರೀರಿ. ಓಕೆ, ದೆನ್ ಹೆಂಗೆ ಕೇಳ್ಬೋದು, SN1 ಆ್ಯಂಡ್ SN2 ಕೇಳ್ಬೋದು. ಆರ್ ಎಲ್ಸ್ ಇಲ್ಲಿ ಏನು ಕೇಳ್ಬೋದು, ನೇಮ್ ಆಫ್ ರಿಯಾಕ್ಷನ್. ಯಾವುದರಲ್ಲಿ, ಹ್ಯಾಲೋ ಅಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್. ಈ ಚಾಪ್ಟರ್ ಮೇಲಿಂದು ನೇಮ್ ಆಫ್ ದಿ ರಿಯಾಕ್ಷನ್ 100% ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ದಿಸ್ ವಿಲ್ ಬಿ 100%. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡೇ ಹೋಗಿ. ಹೌದಾ? ದೆನ್ ಕಮ್ಸ್ ಡಿ ಆ್ಯಂಡ್ ಎಫ್. ಇದರಲ್ಲಿ ಏನು ಮಾಡ್ತಾರೆ, ಗಿವ್ ರೀಸನ್. 100% ಗಿವ್ ರೀಸನ್ ಕೇಳ್ತಾರಪ್ಪ. ಹೌದಾ? ಅದೇನು, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಮೇಲೆ, ಐನೋವೇಷನ್ ಎಂಥಾಲ್ಪಿ, ಅಟಮೈಸೇಷನ್. ಹೌದಾ? ಫಸ್ಟ್ ಟ್ರಾನ್ಸಿಷನ್ ಸೀರೀಸ್, ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್, ಈ ಟೈಪು ಏನು ಮಾಡ್ತಾರೆ, ಗಿವ್ ರೀಸನ್ ಕೇಳ್ತಾರೆ. ಸೊ ಇದನ್ನು ನೋಡ್ಕೊಂಡು ಹೋಗಿ. ಹೌದಾ? ಸೊ ಈ ಟೈಪ್ ನೀವೇನು ಮಾಡ್ಕೊಂಡು ಹೋಗಿ
ನೀವು ನಿಮ್ಮ ತಲೆಯಲ್ಲಿ ಆಲ್ರೆಡಿ ಫಿಕ್ಸ್ ಇರ್ಬೋದು, ಪಾರ್ಟ್ ಬಿನಲ್ಲಿ ಈ ಟೈಪ್ ಕ್ವಶನ್ಸ್ ಕೇಳಿಕಲ್ತಾರೆ, ಐ ಹ್ಯಾವ್ ಟು ರೆಡಿ. ಹೌದಾ, ಎಕ್ಸಾಮ್ಗಿಂತ ಹೋಗೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ರೆಡಿ. ಈ ಟೈಪ್ ಕ್ವಶನ್ ಕೇಳ್ಬೋದು, ಈ ಟೈಪ್ ಇದು ಮಾಡಬೇಕು, ಸರ್ ಈ ಟೈಪ್ ಮಾಡಲೇಬೇಕು ಅಂತ ನೀವು ರೆಡಿ ಇರಬೇಕು. ಓಕೆ, ದೆನ್ ಏನಪ್ಪ ಅಂದರೆ ನೆಕ್ಸ್ಟ್ ಕಮ್ಸ್ ಫಾರ್ ದಿ ಪಾರ್ಟ್ ಸಿ. ಓಕೆ, ನೆಕ್ಸ್ಟ್ ಪಾರ್ಟ್ ಸಿ, ಹೌ ಟು ಮೇಕ್ ಸ್ಟ್ರಾಟಜಿ ಫಾರ್ ದಿ ಪಾರ್ಟ್ ಸಿ. ಪಾರ್ಟ್ ಸಿಗೆ ಹೇಗೆ ಸ್ಟ್ರಾಟಜಿ ಮಾಡೋದು? ಹೌದಾ, ಸೊ ಪಾರ್ಟ್ ಸಿನ ನಾನು ಏನು ಮಾಡ್ತೀನಿ, ಎರಡರಲ್ಲಿ ಡಿವೈಡ್ ಮಾಡ್ತೀನಿ. ಪಾರ್ಟ್ ಸಿನ ನಾನು ಏನು ಮಾಡ್ತೀನಿ, ಎರಡರಲ್ಲಿ ಡಿವೈಡ್ ಮಾಡ್ತೀನಿ. ಒಂದರಲ್ಲಿ ಏನು ಮಾಡ್ತಾರೆ, ಎನಿ 3 ಅಂತ ಕೇಳ್ತಾರೆ, ಇನ್ನೊಂದರಲ್ಲಿ ಎನಿ 2 ಅಂತ ಕೇಳ್ತಾರೆ. ಈ ಎನಿ 3 ಅಂತ ಕೇಳಿದಲ್ಲಿ ಓನ್ಲಿ ಎರಡು, ಒಂದು ಕೋಆರ್ಡಿನೇಷನ್ ಕೆಮಿಸ್ಟ್ರಿ, ಓಕೆ, ದೆನ್ ಇನ್ನೊಂದು D&F ಬ್ಲಾಕ್. ಅಂದರೆ ಎನಿ 3 ಅಂತ ಕೇಳಿದಲ್ಲಿ ಇವೆರಡರ ಮೇಲೆ ಅಷ್ಟೇ ಕೇಳ್ಬೋದು ಕ್ವಶನ್. ಅಂದರೆ ಪ್ಯೂರ್ಲಿ ಇನ್ಆರ್ಗ್ಯಾನಿಕ್ ಕಾನ್ಸೆಪ್ಟ್ ಕೇಳ್ತಾರೆ. ಹೌದಾ, ನೀವು ಇವನ್ನೆರಡು ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡಿಕೊಂಡ್ರೆ ಎನಿ 3 ಅಂತ ಕೇಳಿದಲ್ಲಿ 100% ಬಿಡಿಸ್ತಾರೆ. ಅಂದರೆ ಎಷ್ಟಾಯಿತು, 3 3 ಜಾ 9 ಮಾರ್ಕ್. ಕರೆಕ್ಟ್, ನೀವು ನ್ಯೂಮರಿಕಲ್ಸ್ ಗುದ್ದಾಡ್ತಿರ್ತೀರ. ಹೌದಾ, ಇವನ್ನೆರಡು ಚಾಪ್ಟರ್ ಏನು ಮಾಡಿಬಿಡ್ತೀರ, ಕಾನ್ಸಂಟ್ರೇಟ್ ಮಾಡೋಂಗಿಲ್ಲ. ಯು ವಿಲ್ ನೆಗ್ಲೆಕ್ಟ್ ದಿಸ್ ಕಾನ್ಸೆಪ್ಟ್. ಹೌದಾ, ಹಾಗೆ ಮಾಡಬೇಡಿ. ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಆ್ಯಂಡ್ D&F ಬ್ಲಾಕ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್. ನೀವು ಮಾಡ್ಕೊಂಡೇ ಹೋಗಬೇಕು. ಹೌದಾ, ಏನು ಕೇಳ್ಬೋದು ಹಾಗಿದ್ರೆ ಇದರಲ್ಲಿ ಅಂದರೆ ಕೇಳ್ಬೋದು, ಏನು ನೋಡೋದು, VBT ಕೇಳ್ಬೋದು. ಹೌದಾ, K2CR2O7 ಆ್ಯಂಡ್ KMNO4 ಕೇಳ್ಬೋದು, ಪ್ರಿಪ್ರೇಷನ್ ಕೇಳ್ಬೋದು. ಹೌದಾ, ದೆನ್ ಮತ್ತು ಏನು ಕೇಳ್ಬೋದು, CFST ಕೇಳ್ಬೋದು, ಆಫ್ ಆಕ್ಟಾಹೆಡ್ರಲ್ ಆ್ಯಂಡ್ ಟೆಟ್ರಾಹೆಡ್ರಲ್. ಆಕ್ಟಾಹೆಡ್ರಲ್ ಟೆಟ್ರಾಹೆಡ್ರಲ್ ಏನು ನೋಡ್ಬೋದು, CFST ಕೇಳ್ಬೋದು. ಹೌದಾ, ಯಾವುದು ಅದು ಆರ್ಗ್ಯಾನಿಕ್ ಕ್ವಶನ್ಸ್ ಇರೋಂಗಿಲ್ಲ. ಇದರಲ್ಲಿ ಯಾವುದು ಆರ್ಗ್ಯಾನಿಕ್ ಆ್ಯಂಡ್ ಫಿಸಿಕಲ್ ಕಾನ್ಸೆಪ್ಟ್ ಇರೋದೇ ಇಲ್ಲ. ಆ್ಯಂಡ್ ಹಿಯರ್ ಎನಿ 2 ಅಂತ ಕೇಳಿದಲ್ಲಿ ಕಂಪ್ಲೀಟ್ಲಿ ಏನ್ರಿ, ಕಂಪ್ಲೀಟ್ಲಿ ಫಿಸಿಕಲ್ ಕಾನ್ಸೆಪ್ಟ್ಸ್. ಅರ್ಥ ಮಾಡ್ಕೊಳ್ಳಿ, ಕಂಪ್ಲೀಟ್ಲಿ ಫಿಸಿಕಲ್ ಕಾನ್ಸೆಪ್ಟ್ ಇರುತ್ತೆ. ಕರೆಕ್ಟ್, ಸೊ ಯಾವ ಟೈಪ್ ಫಿಸಿಕಲ್ ಕಾನ್ಸೆಪ್ಟ್ ಇರ್ಬೋದು? ಹೌದಾ, ಅಂದರೆ ಎಲೆಕ್ಟ್ರೋಕೆಮಿಕಲ್ 100%. ನಿಮಗಿದೇನು ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ಸೆಲ್ಸ್, ಫ್ಯೂಯಲ್ ಸೆಲ್, ಹೌದಾ, H2O2 ಸೆಲ್, ಇದ್ರದ್ದು ಸೆಲ್ ರಿಪ್ರೆಸೆಂಟೇಷನ್ 100% ನೋಡ್ಕೊಂಡು ಹೋಗ್ರಿ. ನೀವು ಸೆಲ್ ರಿಪ್ರೆಸೆಂಟೇಷನ್ ನೋಡ್ಕೊಳ್ಳಿ, ಆ್ಯನೋಡ್ ಕ್ಯಾಥೋಡ್ ರಿಯಾಕ್ಷನ್ಸ್ ನೋಡ್ಕೊಳ್ಳಿ. ಓಕೆ, ಇದು ಡಯಾಗ್ರಾಮ್ ಹಾಕಿ ಕಲೀರಿ, 100% ಕೇಳ್ತಾರೆ ರೀ. ಯು ಹ್ಯಾವ್ ಟು ರೀಡ್ ದಿಸ್ ಎಲೆಕ್ಟ್ರೋಕೆಮಿಸ್ಟ್ರಿ. ಓಕೆ, ದೆನ್ ಆಸ್ಮೋಟಿಕ್ ಪ್ರೆಷರ್, ಕಾಲಿಗೇಟಿವ್ ಪ್ರಾಪರ್ಟೀಸ್, ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ಕೇಳ್ತಾರೆ. ಕಾಲಿಗೇಟಿವ್ ಪ್ರಾಪರ್ಟೀಸ್ ಓದಬೇಕು, ಆಸ್ಮೋಟಿಕ್ ಪ್ರೆಷರ್ಸ್. ಆ್ಯಂಡ್ ದೆನ್ ದೇರ್ ವಿಲ್ ಬಿ ಡಿಸ್ಯಾಲಿನೇಷನ್, ಅಂದರೆ ಪ್ಯೂರಿಫಿಕೇಷನ್ ಆಫ್ ವಾಟರ್. ಓಕೆ, ಅಂದರೆ ಆಸ್ಮೋಟಿಕ್ ಪ್ರೆಷರ್ ಕಂಪ್ಲೀಟ್ಲಿ ರಿವರ್ಸ್ ಆಸ್ಮೋಸಿಸ್, ಆಸ್ಮೋಟಿಕ್ ಪ್ರೆಷರ್ ಇದಿಷ್ಟು ಓದಲೇಬೇಕು. ದೆನ್ ಫಸ್ಟ್ ಆರ್ಡರ್ ಆ್ಯಂಡ್ 0th ಆರ್ಡರ್. ಹೌದಾ, ಇಲ್ಲಿ ಯೂನಿಟ್ 2 ಅಂತ ಇದರಲ್ಲಿ ಫಸ್ಟ್ ಆರ್ಡರ್, 0th ಆರ್ಡರ್ ಫಾರ್ ಕೆಮಿಕಲ್ ಕೈನೆಟಿಕ್ಸ್. ಹೌದಾ, ಫ್ಯಾಕ್ಟರ್ ಎಫೆಕ್ಟಿಂಗ್, ಇದಷ್ಟು ನೀವು 100% ಓದಿರಬೇಕು. ಅಂದರೆ ನೀವು ಈ ಎನಿ 2 ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಹೌದಾ, ಎನಿ 3 ಎನಿ 2 ಅಂದರೆ ಈ 5. ಹೌದಾ, ದಿಸ್ ಕಂಟೆನ್ಸ್ ದಿ 15 ಮಾರ್ಕ್. ಕರೆಕ್ಟ್, ಈ 15 ಮಾರ್ಕ್ ನಮಗೆ ಈ ಪಾರ್ಟ್ ಸಿನಲ್ಲಿ ಬರುತ್ತೆ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ನಿಮಗೆ ಪಾರ್ಟ್ ಎ ಹೇಗೆ 20 ಮಾರ್ಕ್ಸ್ ಅಂತ ಕೊಡುತ್ತೋ ಹಾಗೆ ಪಾರ್ಟ್ ಬಿ 15 ಮಾರ್ಕ್ಸ್, ಮೋಸ್ಟ್ ವೇಟೇಜ್ ಇರುವಂಥ ಮಾರ್ಕ್ಸ್ ನಿಮಗೆ ಇಲ್ಲಿ ಬರುತ್ತೆ. ಹೌದಾ, ಓಕೆ, ದೆನ್ ಕಮ್ಸ್ ದಿ ಪಾರ್ಟ್ ಡಿ. ಇಲ್ಲಿ ಎಷ್ಟು ಬರುತ್ತೆ ನಿಮಗೆ, 20 ಮಾರ್ಕ್, ಮೀನ್ಸ್ 4 into 5 ಮೀನ್ಸ್ ಏನು ಮಾಡುತ್ತೆ, 4 ಕ್ವಶನ್ಸ್. These 4 questions purely on organic chemistry. ಸರ್, ನಮ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟ್ರಾಂಗ್ ಇಲ್ಲ, ನಾವು ಹೇಗೆ ಮಾಡೋದು? ಹೌದಾ, ನಮ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರೋಂಗಿಲ್ಲಪ್ಪ, ನಾವು ಹೇಗೆ ಮಾಡೋದು ಸರ್ ಅಂತ ಅಂದರೆ ನಿಮಗೆ ನಾನು ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಈ ಟೈಪ್ ಮಾಡಿ. ಫಸ್ಟ್ ಕ್ವಶನ್ ಆನ್ ಪಾರ್ಟ್ ಡಿ ವಿಲ್ ಬಿ ಆನ್ ದಿ
ಹ್ಯಾವ್ ಅ ಸ್ಟ್ರಕ್ಚರ್. ಬಯೋಮಾಲಿಕ್ಯೂಲ್ಸ್ ಓದ್ಕೊಂಡು ಹೋಗ್ಬೇಕು ನೀವು. ಹೌದಾ? ನಾ ಎಷ್ಟು ಹೇಳ್ತೀನಲ್ಲ ಅಷ್ಟೇ ಮಾಡ್ಕೊಂಡು ಹೋಗಿ ಪಾರ್ಟಿ, ನಿಮಗೆ 100% ಸಕ್ಸಸ್ ಸಿಗುತ್ತೆ. ಹೌದಾ? ಏನು ಹ್ಯಾವ್ ಅ ಸ್ಟ್ರಕ್ಚರ್. ಹ್ಯಾವ್ ಅ ಸ್ಟ್ರಕ್ಚರ್ ಏನು ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ಓಕೆ. ಆ್ಯಂಡ್ ದೆನ್ ಏನು ಓದಬೇಕು? ರೆಡ್ಯೂಸಿಂಗ್ ಶುಗರ್ಸ್, ನಾನ್ ರೆಡ್ಯೂಸಿಂಗ್ ಶುಗರ್ಸ್, ಪ್ರಾಪರ್ಟೀಸ್, ಸಿಗ್ನಿಫಿಕೆನ್ಸ್ ಆಫ್ ವಿಟಮಿನ್ಸ್, ಇದಿಷ್ಟು ನೀವು ಬಯೋಮಾಲಿಕ್ಯೂಲ್ಸ್ ಕಂಪ್ಲೀಟಾಗಿ ಓದ್ಕೊಂಡು ಹೋಗಲಿ. ಬಯೋಮಾಲಿಕ್ಯೂಲ್ಸ್ ನೀವು ಕರೆಕ್ಟಾಗಿ ಓದಿದ್ರಿಪ್ಪ ಅಂತಂದರೆ ನಿಮಗೆ 2 ಮಾರ್ಕ್ನಲ್ಲಿ ಇಲ್ಲಿ ಏನು ಪಾರ್ಟ್ ಡಿನಲ್ಲಿ ಆ್ಯಂಡ್ MCQನಲ್ಲಿ ಕೈ ಭಾಳ ಇಡುತ್ತೆ. ಓಕೆ. ಬಯೋಮಾಲಿಕ್ಯೂಲ್ಸ್ ಓದಿ, ಬಯೋಮಾಲಿಕ್ಯೂಲ್ಸ್ ಬಿಡಬೇಡಿ. ದೆನ್ ಸೆಕೆಂಡ್ ವಿಲ್ ಬಿ ಆಲ್ಕೋಹಾಲ್, ಫಿನಾಲ್ ಆ್ಯಂಡ್ ಈಥರ್ಸ್. ಇದರಲ್ಲಿ ಏನು ಇಂಪಾರ್ಟೆಂಟ್ಪ ಅಂತಂದರೆ ನಿಮಗೆ ಡಿಹೈಡ್ರೇಷನ್ ಆಫ್ ಏನು ಇಥನಾಲ್ ಆ್ಯಂಡ್ ಹೈಡ್ರೇಷನ್ ಆಫ್ ಇಥೀನ್. ಹೌದಾ? ಕರೆಕ್ಟ್. ಡಬಲ್ ಬಾಂಡ್ ಇದ್ದರೆ ಸಿಂಗಲ್ ಬಾಂಡ್ ಮಾಡ್ಕೋದು. ಕರೆಕ್ಟ್. ಇಥನಾಲಿಂದ ಇಥಿನ್ ಕನ್ವರ್ಟ್ ಮಾಡ್ಕೋದು, ಇಥಿನಿಂದ ಇಥನಾಲ್ ಕನ್ವರ್ಟ್ ಮಾಡ್ಕೋದು. ಇವೆರಡು ಬೇರೆ ಬೇರೆ ರಿಯಾಕ್ಷನ್. ಒಂದು ಕಲಿತ್ರೆ ಇನ್ನೊಂದು 100% ಬರುತ್ತೆ. ಹೌದಾ? ಸೊ ನೀವೇನು ಮಾಡ್ಕೊಂಡು ಹೋಗಿ ಇವೆರಡನ್ನೂ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ 100% ಬರ್ತೈತೆ ರೀ. ಇವಾಗ ನೋಡ್ತೀರಿ. ಹೌದಾ? ಹ್ಯಾವ್ ಅ ಸ್ಟ್ರಕ್ಚರ್ ಪ್ರಾಕ್ಟೀಸ್ ಮಾಡಿರಿ, ಡಿಹೈಡ್ರೇಷನ್ ಆ್ಯಂಡ್ ಹೈಡ್ರೇಷನ್ ಪ್ರಾಕ್ಟೀಸ್ ಮಾಡಿರಿ, ಆ್ಯಂಡ್ ದೆನ್ ಕೋಲ್ಬೇಸ್ ಎಲೆಕ್ಟ್ರೋಲೈಟಿಕ್ ಮೆಥಡ್ ಪ್ರಾಕ್ಟೀಸ್ ಮಾಡಿರಿ. ಓಕೆ. ಕೋಲ್ಬೇಸ್ ಎಲೆಕ್ಟ್ರೋಲೈಟಿಕ್ ಮೆಥಡ್ ಪ್ರಿಪೇರ್ ಆಗಿರಿ. ಕರೆಕ್ಟ್. ದೆನ್ ಕಮ್ಸ್ ದಿ ವಾಟ್ ಥರ್ಡ್, ಇಟ್ ವಿಲ್ ಬಿ ಹ್ಯಾಲೋ ಅಲ್ಕೆನ್ ಆ್ಯಂಡ್ ಹ್ಯಾಲೋ ಅರಿನ್ಸ್. ನೀವು ಬೇಕಾದರೆ ಏನು ಮಾಡ್ಬೋದು ಇದರಲ್ಲಿ ಅಂದರೆ ಇದು ಕುಮಿನ್ ಇದೆಯಲ್ಲ ರಿಯಾಕ್ಷನ್, ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಹೌದಾ? ಅದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ ಅಷ್ಟು ರಿಯಾಕ್ಷನ್ಸ್ ಹೇಗೆ ಈಸಿಯಾಗಿ ನೀವು ಮಾಡ್ಬೋದು ಅಂತ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ, ಅದು ನೋಡಿರಿ. ಹೌದಾ? ನಿಮಗೆ ಅಷ್ಟು ಪಾರ್ಟ್ ಡಿ ವಿಲ್ ಬಿ ನಾವು ಪ್ರೀವಿಯಸ್ ಇಯರ್ ವಿಡಿಯೋ ಹಾಕಿದ್ದೆಲ್ಲ ಅದೊಂದು ಮಾಡಿದರೆ ನಿಮ್ಗೆ ಅಷ್ಟು ಆಲ್ಮೋಸ್ಟ್ ಆಲ್ ರಿಯಾಕ್ಷನ್ ವಿಲ್ ಬಿ ಕಂಪ್ಲೀಟ್. ಏನು ಪ್ರೀವಿಯಸ್ ಇಯರ್ ವಿಡಿಯೋ ನೋಡಿ, ನಿಮಗೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೌದಾ? ಅದನ್ನು ವಿಡಿಯೋ ನೋಡಿರಿ, ನಿಮಗೆ ಆಲ್ಮೋಸ್ಟ್ ಆಲ್ ಕವರ್ ಆಗಿ ಹೋಗುತ್ತೆ. ಹೌದಾ? ದೆನ್ ಇದರಲ್ಲಿ ಏನು ಮಾಡ್ತಾರೆ, ಹ್ಯಾಲೋಲ್ಕನ್ಸ್ ಹ್ಯಾಲೋನ್ಸಲ್ಲಿ SN1 ಆ್ಯಂಡ್ SN2 ಒನ್ ಆಫ್ ದಿ ಇಂಪಾರ್ಟೆಂಟ್. ಹೌದಾ? ಆ್ಯಂಡ್ ದೆನ್ ಪ್ಲಸ್ ಯಾವುದಾದ್ರೂ ಒಂದು ರಿಯಾಕ್ಷನ್ ಕೊಡ್ತಾರೆ. ಕರೆಕ್ಟ್. ಈ ರಿಯಾಕ್ಷನ್ ಮಾಡೋದ್ರಿಂದ ಪಾರ್ಟ್ ಡಿ ಇಂಪಾರ್ಟೆಂಟ್, ಪಾರ್ಟ್ ಬಿ ಇಂಪಾರ್ಟೆಂಟ್, ಪಾರ್ಟ್ ಎ ಇಂಪಾರ್ಟೆಂಟ್. 3 ಪಾರ್ಟ್ನಲ್ಲಿ ಈ ರಿಯಾಕ್ಷನ್ ಇಂಪಾರ್ಟೆಂಟ್, ಹ್ಯಾಲೋಲ್ಕನ್ಸ್ ಆ್ಯಂಡ್ ಹ್ಯಾಲೋಡೆನ್ಸ್. ಓಕೆ. ದೆನ್ SN1 SN2ನಲ್ಲಿ ಯಾವ ಟೈಪ್ ಕೇಳ್ಬೋದು ಕ್ವಶನ್ ಅಂದರೆ ಡಿಫ್ರೆನ್ಷಿಯೇಷನ್. ರೈಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ SN1 SN2 ಅಂತ ಕೇಳ್ಬೋದು. ಹೌದಾ? ದೆನ್ ಕಾನ್ಫಿಗುರೇಷನ್. ಹೌದಾ? ಇದೇನು ರಿಟೆನ್ಷನ್ ಆಗ್ತೈತಿ, ಇನ್ವರ್ಷನ್ ಆಗ್ತಿದೆಯಾ, ಯಾವ ಕನ್ಫ್ಯೂಷನ್ ಹೊಂದಿದೆ ಅಂತ ಕೇಳ್ಬೋದು. ದೆನ್ ಕಮ್ಸ್ ದಿ ರಿಯಾಕ್ಟಿವಿಟಿ. ಹೌದಾ? ಪ್ರೈಮರಿ, ಸೆಕೆಂಡರಿ, ಟರ್ಸರಿ, ಆರ್ ಎಲ್ಸ್ ಟರ್ಸರಿ ಈಸ್ ಗ್ರೇಟರ್ ದೆನ್ ಸೆಕೆಂಡರಿ ಈಸ್ ಗ್ರೇಟರ್ ದೆನ್ ಪ್ರೈಮರಿ. ಈ ಟೈಪ್ ರಿಯಾಕ್ಟಿವಿಟಿ ಕೇಳ್ಬೋದು. ಹೌದಾ? ದೆನ್ ರಿಯಾಕ್ಷನ್. ಕರೆಕ್ಟ್. SN1 SN2 ರಿಯಾಕ್ಷನ್ ಕೇಳ್ಬೋದು. ಈ ಟೈಪ್ ಬೇರೆ ಬೇರೆ ಟೈಪ್ಸ್ನಲ್ಲಿ ಏನು ಮಾಡ್ತಾರೆ, SN1 SN2ನ ಕೇಳ್ಬೋದು. ಹೌದಾ? ಆ್ಯಂಡ್ ದೆನ್ ಇನ್ನೊಂದು 4th ಕ್ವಶನ್ ಯಾವ ಕೇಳ್ಬೋದು, ಒಂದು ಯಾವುದೋ ರಿಯಾಕ್ಷನ್ ಕೊಟ್ಟು, ಈಗ ಒಂದೇನೋ ಒಂದು ರಿಯಾಕ್ಷನ್ ಕೊಟ್ಟು ಏನು ಮಾಡ್ತಾರೆ ಇಲ್ಲಿ ಯಾವ್ದು ರೀಜನ್ ಕೇಳ್ಬೋದು. ಆರ್ ಎಲ್ಸ್ ಏನೋ ಒಂದು ರೀಜನ್ ಕೊಟ್ಟು ಏನು ಬರುತ್ತೆ, ವೆನ್ ಇಟ್ಸ್ ರಿಯಾಕ್ಟ್ಸ್ ಟು ಅದರ್ ರಿಯೇಜೆಂಟ್ ಬಿ ಏನು ಬರುತ್ತೆ, ಸಿ ಏನು ಬರುತ್ತೆ, ಹೀಗೆ ABC ಪ್ರಾಡಕ್ಟ್ನ ಕೇಳ್ಬೋದು. ಕರೆಕ್ಟ್. ಸೊ ಈ ಟೈಪ್ ನೀವು ಕ್ವಶನ್ಸನ್ನು ಪ್ರಿಪೇರ್ ಆಗಿರಿ. ಓಕೆ. ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿ ನಿಮ್ಗೆ 100% ಸಿಗುತ್ತೆ. ಓಕೆ. ಸೊ ದಿಸ್ ಈಸ್ ದಿ ಫಾರ್ ಪಾರ್ಟ್ ಡಿ. ದಿಸ್ ಈಸ್ ಪ್ಯೂರ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ. ಅದಕ್ಕಾಗಲಿ ನಾನು ಒಂದು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ. ಓಕೆ. ಆರ್ಗ್ಯಾನಿಕ್ ರಿಯಾಕ್ಷನ್ ಟ್ರಿಕ್ಸ್ ಅಂತ. ಅಲ್ಲಿ ನೋಡಿದರೆ ನಿಮ್ಗೆ ಆಲ್ಮೋಸ್ಟ್ ಒಂದು 70 to 80% ರಿಯಾಕ್ಷನ್ಸ್, ಆಲ್ ರಿಯಾಕ್ಷನ್ಸ್ ಆರ್ ಕವರ್ಡ್. ಈಸಿಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ. ಆ ರಿಯಾಕ್ಷನ್ಸ್ ಪ್ರಾಕ್ಟೀಸ್ ಮಾಡಿರಿ. ಓಕೆ. ಆ್ಯಂಡ್ ದೆನ್ ನಾ ಹೇಗೆ ನಿಮ್ಗೆ ಇಲ್ಲಿ ಹೇಗೆ ಕೊಟ್ಟಿದ್ದೀನಲ್ಲ, ಈ ಟೈಪನ್ನು ನೀವು ಏನು ಮಾಡ್ಕೊಂಡು ಹೋಗಿ, ಟೈಮ್ ಇಲ್ಲ, ಈ ಟೈಪನ್ನು ನೀವು ಓದ್ಕೊಂಡು ಹೋಗ್ರಿ. ಆ್ಯಂಡ್ ದೆನ್ ಮಾಡಲ್ ಕ್ವಶನ್ ಪೇಪರ್ ರಿವೈಸ್ ಮಾಡಿರಿ. ಮಾಡಲ್ ಕ್ವಶನ್ ಪೇಪರ್
ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ದಿಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್, ಹೆಲ್ಪ್ಫುಲ್ ಫಾರ್ ಯುವರ್ annual examination to score. Okay, then comes the part E. Okay, part E ನಲ್ಲಿ ನಿಮ್ಗೆ ಏನು ಮಾಡ್ಕೊಂಡು ಹೋಗ್ರಿ, ಸೊಲ್ಯೂಷನ್ಸ್ ಆ್ಯಂಡ್ ಎಲೆಕ್ಟ್ರೋಕೆಮಿಸ್ಟ್ರಿ. ಓಕೆ, ಇವೆರಡು ಚಾಪ್ಟರ್ ಮೇಲೆ ನೀವು 100% ಏನು ಮಾಡಬೇಕು, ನ್ಯೂಮೆರಿಕಲ್ಸ್ ಮಾಡಲೇಬೇಕು. ಬಿಕಾಸ್ ಏನು ಮಾಡ್ತಾರೆ ಹೇಳ್ರಿ, ಸಮ್ಟೈಮ್ಸ್ ಇದ್ರ ಮೇಲೆ ಏನು ಮಾಡ್ತಾರೆ, ಇದ್ರ ಮೇಲೆ 2 ಕ್ವಶನ್ನು, ಇದ್ರ ಮೇಲೆ 2 ಕ್ವಶನ್ ಕೇಳ್ತಾರೆ, ಹೌದಾ? ಆರ್ ಸಮ್ಟೈಮ್ಸ್ ಏನು ಮಾಡಲಿ, ಇದ್ರ ಮೇಲೆ 3, ಇದ್ರ ಮೇಲೆ 1 ನ್ಯೂಮೆರಿಕಲ್ ಕೇಳ್ತಾರೆ. ಕರೆಕ್ಟ್? ಈ ಒಂದು ಏನು ಎಕ್ಸ್ಟ್ರಾ ಕೇಳ್ತಾರಿಲ್ಲ, ಒಂದು ಎಕ್ಸ್ಟ್ರಾ ಇಟ್ ವಿಲ್ ಬಿ ಆನ್ ದಿ ಆಸ್ಮಾಟಿಕ್ ಪ್ರೆಷರ್. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರಿ, ಆಸ್ಮಾಟಿಕ್ ಪ್ರೆಷರ್ ಮೇಲೆ ನೀವು 100% ಜಾಸ್ತಿ ಕ್ವಶನ್ ಇರುತ್ತೆ, ಎಕ್ಸ್ಟ್ರಾ ಕ್ವಶನ್. ಓಕೆ, ಸೊ ಸೊಲ್ಯೂಷನ್ಸ್ ಮಾಡಿರಿ, ಕೆಮಿಸ್ಟ್ರಿ ಮಾಡಿರಿ. ಓಕೆ, ಮಾಡ್ಕೊಂಡು ಹೋಗಿ, ನಿಮ್ಗೆ 100% ಏನು ಸಕ್ಸಸ್ ಸಿಗುತ್ತೆ. ಓಕೆ, ನೀವು ಸೊಲ್ಯೂಷನ್ಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಫಸ್ಟ್ ಇವ್ನ 2 ಮಾಡಿ, ದೆನ್ ಯು ಗೋ ಫಾರ್ ದಿ ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್. ಈ ಟೈಪ್ ನೀವು ಮಾಡ್ಕೊಂಡು ಹೋಗಿ. ಆ್ಯಂಡ್ ದೆನ್ ಇನ್ನೊಂದು ಬರುತ್ತೆ ಡಿ ಆ್ಯಂಡ್ ಎಫ್ನಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಮ್ಯಾಗ್ನೆಟಿಕ್ ಮೂಮೆಂಟ್ 100% ಕೇಳ್ತಾರೆ, ಹೌದಾ? ಇದನ್ನು ಮಾಡ್ಕೊಂಡು ಹೋಗಿ.